ಎಸ್ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ABC ಸರ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ನಾವು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತ ಕೆಲವೊಂದು ಕ್ವಶನ್ಗಳನ್ನ ತಗೊಂಡು ಬಂದಿದ್ದೀವಿ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ. ಇಲ್ಲಿ ನೋಡ್ರಿ ಬ್ಯಾಚಸ್ಗಳು ಎಲ್ಲ ಕೋಚಿಂಗು ಪ್ರವೇಶಗಳು ಪ್ರಾರಂಭವಿವೆ. KS, PSI, VO, RRB ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಡೆಯುವಂತ ಎಲ್ಲ ಸಿಲೆಬಸ್ಗಳನ್ನ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಎಸ್ ಫಸ್ಟ್ ನೋಡೋಣ, ಮೆಂಟಲ್ ಎಬಿಲಿಟಿಯನ್ನು ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಕ್ವಶನ್ ಏನಿದೆ, ABCಗಳ ತಿಂಗಳ ಸಂಬಳವು 2:2:3:5 ಅನುಪಾತದಲ್ಲಿವೆ. C ನ ಸಂಬಳವು A ನ ಸಂಬಳಕ್ಕಿಂತ 1200 ಜಾಸ್ತಿ ಇದ್ದರೆ B ಯ ವಾರ್ಷಿಕ ಸಂಬಳ ಏನಂತ ಕೇಳಿದ್ದಾರೆ. ಯಾವ ಅನುಪಾತದಲ್ಲಿದಾವ ಕೇಳ್ರಿ. ಫಿಕ್ಸ್ ಕ್ವಶನ್ಗಳು ರೇಷಿಯೋ ಅಂಡ್ ಪ್ರಪೋರ್ಷನ್ ಮೇಲೆ ಕ್ವಶನ್ ಆಗೇ ಆಗ್ತದೆ. ಅನುಪಾತ ಎಂದರೆ ಭಾಗಾಕಾರ ರೀತಿಯ ಹೋಲಿಕೆ. A ಮತ್ತು B ಮತ್ತು C ಯ ABC ಅನುಪಾತಗಳು ತಿಂಗಳ ಅನುಪಾತ ಸಂಬಳದ ಅನುಪಾತಗಳನ್ನು ಕೊಟ್ಟಿದ್ದಾನೆ. 2:3:5 2:3:5. ಹಾಗಾದ್ರೆ B ಯ ವಾರ್ಷಿಕ ಸಂಬಳ ಇಲ್ಲಿ ಕ್ವಶನ್ಗಳು ಇದಾವೆ ನೋಡ್ರಿ, ಆಪ್ಷನ್ಗಳಿದಾವೆ. 14,400 ಅಂತ ಕೊಟ್ಟಿದ್ದಾನೆ, 24,000, 1,200, ನೆಕ್ಸ್ಟ್ 2,000 ಅಂತ ಕೊಟ್ಟಿದ್ದಾನೆ. ಯಾವ್ದು ಕರೆಕ್ಟ್ ಆನ್ಸರ್ ಅಂತ ನೋಡೋಣ, ಚೆಕ್ ಮಾಡೋಣಂತೆ. ಇಲ್ಲಿ ನೋಡಿ, C ನ ಸಂಬಳ ಏನಂತ ಹೇಳಿದಾನೆ. C ನ ಸಂಬಳವು A ನ ಸಂಬಳಕ್ಕಿಂತ 1,200 ಜಾಸ್ತಿ ಇದ್ದರೆ, ಜಾಸ್ತಿ ಅಂತ ಪದ ಯೂಸ್ ಆಯ್ತು. ಎಲ್ಲೇ ಯಾವುದೇ ಕ್ವಶನ್ ಪೇಪರ್ ಅಲ್ಲಿ ಜಾಸ್ತಿ ಎನ್ನುವ ಪದ, ಜಾಸ್ತಿ ಅಥವಾ ಹೆಚ್ಚು ಅಥವಾ ಕಡಿಮೆ, ಹೆಚ್ಚು ಅಥವಾ ಕಡಿಮೆ ಎನ್ನುವ ಪದ ಯೂಸ್ ಆದಲ್ಲಿ, ಎಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಅಲ್ಲಿ ಹೆಚ್ಚು ಅಥವಾ ಕಡಿಮೆ ಎನ್ನುವ ಪದ ಯೂಸ್ ಆದಲ್ಲಿ ಇದರ ಅರ್ಥ ಏನಂದ್ರೆ ಡಿಫರೆನ್ಸ್. ಇಟ್ ಮೀನ್ಸ್ ಡಿಫರೆನ್ಸ್ ಅಥವಾ ವ್ಯತ್ಯಾಸ ಅಂತ ಕರಿತೀವಿ ಕನ್ನಡದಲ್ಲಿ. ಇದರ ಅರ್ಥ ಜಾಸ್ತಿ ಅಥವಾ ಕಡಿಮೆ ಅಂತ ಎಲ್ಲೇ ಪದ ಯೂಸ್ ಆಗ್ಲಿ ಇದರ ಅರ್ಥ ಏನಾಗ್ತದೆ, ವ್ಯತ್ಯಾಸ ಅಂತ ಅರ್ಥ ಕೊಡ್ತದೆ. ಏನಂತ ಇದ್ದಾನೆ, C ನ ಸಂಬಳವು A ನ ಸಂಬಳಕ್ಕಿಂತ 1,200 ಜಾಸ್ತಿ ಐತಿ ಅಂದ್ರೆ C ನ ಸಂಬಳ ಎಷ್ಟದೆ, A ಗಿಂತನೂ 1,200 ರೂಪಾಯಿ ಜಾಸ್ತಿ ಇದೆ ಅಂದ್ರೆ ಭಾಗದಲ್ಲಿ ನೋಡೋಣ ಯಾರ ಬಗ್ಗೆ ಮಾತಾಡ್ತಾ ಇರೋದು, C ಮತ್ತೆ A ನ ಬಗ್ಗೆ ಮಾತಾಡ್ತಾ ಇರೋದು. ಯಾರು ಜಾಸ್ತಿ ಇದೆ, C ನ ಸಂಬಳ ಜಾಸ್ತಿ ಇದೆ. ಎಷ್ಟು, 1,200 ರೂಪಾಯಿ. C ನ ಸಂಬಳವು A ಗಿಂತ ಜಾಸ್ತಿ ಇದೆ ಅಂದ್ರೆ ಭಾಗದಲ್ಲಿ ಎಷ್ಟಿದೆ, 2 ಭಾಗ. ಭಾಗದಲ್ಲಿ ಎಷ್ಟಿದೆ, ಭಾಗದಲ್ಲಿ 2 ಭಾಗ. ನೆಕ್ಸ್ಟ್ ಭಾಗದಲ್ಲಿ ಒಂದು C ಎಷ್ಟಿದೆ, 5 ಭಾಗ. ಭಾಗದಲ್ಲಿ ಎಷ್ಟು ಹೆಚ್ಚಾಯ್ತು, ಜಾಸ್ತಿ ಇದೆ. 5ರಲ್ಲಿ ವ್ಯತ್ಯಾಸ, ಡಿಫರೆಂಟ್. ಜಾಸ್ತಿ ಇದೆ ಅಂದ್ರೆ ಡಿಫರೆನ್ಸ್. 5ರಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ, 3 ಭಾಗ ಜಾಸ್ತಿ ಇದೆ. ಯಾರ್ದ ಸಂಬಳ, C ನ ಸಂಬಳ ಭಾಗದಲ್ಲಿ 3 ಭಾಗ ಜಾಸ್ತಿ. ರೊಕ್ಕೊಳಗೆ ಎಷ್ಟನಾಗತ್ತಾನೆ, A ನ ಸಂಬಳಕ್ಕಿಂತ 1,200 ರೂಪಾಯಿ ಜಾಸ್ತಿ ಇದೆ ಅಂತ ನಾಗತ್ತಾನೆ. ಹಾಗಾದ್ರೆ 3 ಭಾಗ ಈಕ್ವಲ್ ಟು ಎಷ್ಟಾಯ್ತು, 1,200 ರೂಪಾಯಿ ಆಯ್ತು. ರೊಕ್ಕದಲ್ಲಿ ಜಾಸ್ತಿ ಇದ್ದಿದ್ದು C ನ ಹತ್ರ 1,200 ರೂಪಾಯಿ. ಭಾಗದಲ್ಲಿ ಎಷ್ಟು ಜಾಸ್ತಿ ಇದಾನೆ, A ಗಿಂತ. A ದ 2 ಭಾಗ ಆದ್ರೆ C ದ 5 ಭಾಗ ಇದಾವೆ. ಎಷ್ಟು ಭಾಗ ಜಾಸ್ತಿ ಇದಾನೆ, 3 ಭಾಗ ಜಾಸ್ತಿ ಇದಾನೆ. ಹೆಂಗ್ ಬಂತದು, ವ್ಯತ್ಯಾಸ, ಡಿಫರೆನ್ಸ್. ಜಾಸ್ತಿ ಅಥವಾ ಕಡಿಮೆ ಎಲ್ಲೇ ಬರ್ಲಿ ಇದರ ಅರ್ಥ ಏನಂದ್ರೆ ವ್ಯತ್ಯಾಸ ಮಾಡಬೇಕು. 5ರಲ್ಲಿ 2 ಹೋದ್ರೆ ಎಷ್ಟಾಯ್ತು, 3 ಭಾಗ ಆಯ್ತು. 3 ಭಾಗ ಈಕ್ವಲ್ ಟು 1,200 ರೂಪಾಯಿ ಆದ್ರೆ 1 ಭಾಗ ಎಷ್ಟಾಗ್ತದೆ ನೋಡ್ರಿ. 3 ಭಾಗ 1,200 ಆದ್ರೆ ಕಡ್ತಾ ಹೊಡೀರಿ. 1,200ನ್ನ 3ರಲ್ಲೇ ಭಾಗಿಸ್ರಿ. 3 3 4 12 00. 1 ಭಾಗ 400 ಆದ್ರೆ ಅವ್ನ್ ಕೇಳಿರೋದು B ನ ವಾರ್ಷಿಕ ಸಂಬಳ ಕೇಳಿದ್ದು. ಇದು ಅನುಪಾತ ಎದ್ರೊಳಗದವ, ತಿಂಗಳ ಅನುಪಾತದಲ್ಲಿ ಅದಾವ. ಹಾಗಾದ್ರೆ B ಯ ಭಾಗ ಎಷ್ಟದಂದ್ರೆ 3 ಭಾಗದ 3 3 × 400 ಅಂದ್ರೆ ಎಷ್ಟಾಯ್ತು, ಇಲ್ಲಿ ಕೂಡ ಎಷ್ಟಾಯ್ತು, 1,200 ರೂಪಾಯಿ ಆಯ್ತು. ನಾವೆಲ್ಲ ಏನ್ ಮಾಡ್ಬಿಡ್ತೀವಿ, ಸ್ಟಾರ್ಟಿಂಗ್ 1,200 ಇಲ್ಲಿನೇ ಇದೆ ಅಂತ ಹೇಳಿ ಆನ್ಸರ್ 1,200 ಅಂತ ಹಾಕ್ತಿವಿ. C ಆನ್ಸರ್ ರಾಂಗ್ ಇದು. ಯಾಕಂದ್ರೆ ಕೇಳಿದ್ದೇನು ಅವನು, B ಯ ವಾರ್ಷಿಕ ಸಂಬಳ ಕೇಳಿದ್ದು. B ಯ ತಿಂಗಳ ಸಂಬಳ ಸಿಕ್ಕಿರೋದು ನಮಗೆ, ಯಾಕಂದ್ರೆ ಅನುಪಾತಗಳು ಎದರಲ್ಲಿದ್ದಾವೆ, ತಿಂಗಳಲ್ಲಿ ಇದಾವೆ. ಅವನು ಕೇಳ್ತಾ ಇರೋದು ವಾರ್ಷಿಕ ಸಂಬಳ ಎಷ್ಟಂತ ಕೇಳಿದಾನೆ. ಹಾಗಾದ್ರೆ ತಿಂಗಳಿಗೆ 1,200 ರೂಪಾಯಿ ಆದ್ರೆ ವರ್ಷದಲ್ಲಿ ಎಷ್ಟು ತಿಂಗಳು ಇರ್ತವೆ, 12 ತಿಂಗಳಿಗೆ ಇರ್ತವೆ. ಹೌದಾ, ತಿಂಗಳಿಗೆ 1,200 ರೂಪಾಯಿ ಆದ್ರೆ 12 ತಿಂಗಳಿಗೆ ಎಷ್ಟಾಯ್ತಪ್ಪ, 12 ಸ್ಕ್ವೇರ್ ಎಷ್ಟಾಗ್ತದೆ, 144,00 ಎಷ್ಟಾಗ್ತದೆ, 14,400 ರೂಪಾಯಿ ಯಾರ ಸಂಬಳ ಆಗ್ತದೆ. ಹಾಗಾದ್ರೆ B ಯ ವಾರ್ಷಿಕ ಸಂಬಳ ಎಷ್ಟು, 14,400. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ A ನೋಡ್ರಿ. ಕ್ಲಿಯರ್ ಆಯ್ತಾ, ಗೊತ್ತಾಯ್ತಾ? ಇಷ್ಟೇ ತಿಳ್ಕೊರಿ. 2 ಅನುಪಾತ, ತಿಂಗಳ ಸಂಬಳವನ್ನ ಕೊಟ್ಟಿದ್ರೆ ಅನುಪಾತಗಳು ಎದ್ರೊಳಗದವ, ತಿಂಗಳೊಳಗದವ. ಕ್ವಶನ್ ಕೇಳಿದವ ವಾರ್ಷಿಕ ಸಂಬಳ. 2:3:5 C ಯ ಸಂಬಳವು A ಯ ಸಂಬಳಕ್ಕಿಂತ 1,200 ಜಾಸ್ತಿ ಇದ್ದರೆ, ನಾನು ಹೇಳಿದೀನಿ ಜಾಸ್ತಿ ಎನ್ನುವ ಪದ ಯೂಸ್ ಆಯ್ತಂದ್ರೆ ಇದರ ಅರ್ಥ ಏನಂದ್ರೆ ಡಿಫರೆನ್ಸ್ ಮಾಡಬೇಕು.
ಹೌದಾ, ವ್ಯತ್ಯಾಸ ತೆಗಿಬೇಕು. ಹೆಚ್ಚು ಕಡಿಮೆ ಎಲ್ಲೇ ಯೂಸ್ ಆಗಲಿ, ಇಟ್ ಮೀನ್ಸ್ ಡಿಫರೆನ್ಸ್. ನೋಡ್ರಿ, ಕ್ಲಿಯರ್ ಆಯ್ತಾ? ಬಿ ಯ ವಾರ್ಷಿಕ ಸಂಬಳ ಎಷ್ಟು? 5ರಲ್ಲಿ 2 ಹೋದ್ರೆ 3 ಭಾಗ, ಭಾಗದಲ್ಲಿ 3 ಭಾಗ ಹೆಚ್ಚದನ ಯಾರು? ಸಿ. ನೆಕ್ಸ್ಟ್ ರೊಕ್ಕೊಳಗೆ ಎಷ್ಟದನ? ಎಕ್ಕಿಂತ 1200 ಜಾಸ್ತಿ ಅದ. 3 ಭಾಗ 1200 ಆದ್ರೆ 1 ಭಾಗ ಎಷ್ಟಾಗ್ತದೆ? 400. ಬಿ ಯ ವಾರ್ಷಿಕ ಸಂಬಳ ಬಿ 3 ಭಾಗ ಅದಂದ್ರೆ ಇಂಟು 400 ಆದ್ರೆ 1200 ರೂಪಾಯಿ ಆಯ್ತು. ಆಗ ಬಿ ಯ ವಾರ್ಷಿಕ ಸಂಬಳ ಎಷ್ಟಾಗ್ತದೆ? 14,400 ರೂಪಾಯಿ ಆಗ್ತದೆ. ಕ್ಲಿಯರ್ ಆಯ್ತದೆ ಸ್ನೇಹಿತರೆ? ಎಸ್. ನೆಕ್ಸ್ಟ್ ಮೂವ್ ಆಗೋಣ ನೆಕ್ಸ್ಟ್ ಸ್ಲೈಡ್ಗೆ. ಎಸ್, ಇಲ್ಲಿ ಕೂಡ ಅನುಪಾತ ಸಮಾನುಪಾತ ಮೇಲೆ ಅನುಪಾತದ ಮೇಲೆ ಪ್ರಾಬ್ಲಮ್ ಇದೆ. ಸೇಮ್ ಆಗಲೇ ಹೇಳಿದೆ ನಾನು, ಜಾಸ್ತಿ ಅನ್ನೋ ಪದ ಯೂಸ್ ಆಗಿದೆ. ಇಲ್ಲಿ ಕೂಡ ಓದೋಣ. ಕ್ವಶನ್ಗೆ ಆನ್ಸರ್ ಮಾಡ್ರಿ ನೀವು ಪಾಸ್ ಮಾಡಿ. ಸ್ಕೂಟರ್ ಮತ್ತು ಟಿವಿ ಬೆಲೆಗಳು ಯಾವ ಅನುಪಾತದಲ್ಲಿದಾವೆ? 3:2 ಅನುಪಾತದಲ್ಲಿದಾವೆ. ಸ್ಕೂಟರ್ ಮತ್ತೆ ಯಾವುದು? ಟಿವಿಗಳ ಬೆಲೆಗಳ ಅನುಪಾತಗಳು ಯಾವ ಅನುಪಾತದಲ್ಲಿ ಕೊಟ್ಟಿರೋದು? 3:2 ಅನುಪಾತದಲ್ಲಿ ಕೊಟ್ಟಿರೋದು. ಈಗ ಇಲ್ಲೇ ನೋಡಿದ್ರೆ ಗೊತ್ತಾಗ್ತದೆ ಭಾಗ ಯಾವ್ದು ಜಾಸ್ತಿ ಅದ? ಸ್ಕೂಟರ್ದು. ಹಾಗಾದ್ರೆ ಅಮೌಂಟ್ ಜಾಸ್ತಿ ಇರೋದು ಯಾವ್ದು? ಸ್ಕೂಟರ್ದ ಅಮೌಂಟ್ ಜಾಸ್ತಿ ಅದ ಟಿವಿಗಿಂತ. ಮತ್ತೇನಂದಿದ್ದಾನೆ? ಸ್ಕೂಟರ್ನ ಬೆಲೆಯು 6,000 ರೂಪಾಯಿ ಟಿವಿ ಬೆಲೆಗಿಂತ ಜಾಸ್ತಿ ಆದರೆ, ಜಾಸ್ತಿ ಅನ್ನುವ ಪದ ಮತ್ತೆ ಬಂತು. ಸ್ಕೂಟರ್ನ ಬೆಲೆ ಏನನ್ನಾಗತ್ತಾರ? ಟಿವಿಗಿಂತನೂ 6,000 ಜಾಸ್ತಿ ಇದೆ. ಸ್ಕೂಟರ್ನ ಬೆಲೆಯು ಟಿವಿಗಿಂತ 6,000 ರೂಪಾಯಿ ಜಾಸ್ತಿ ಇದೆ ಅಂದ್ರೆ ಭಾಗದಲ್ಲಿ ರೊಕ್ಕದಲ್ಲಿ ಎಷ್ಟು ಜಾಸ್ತಿ ಇದೆ? 600 ರೂಪಾಯಿ ಜಾಸ್ತಿ ಎನ್ನುವ ಪದ ಯೂಸ್ ಆಯ್ತಂದ್ರೆ ಇಟ್ ಮೀನ್ಸ್ ಡಿಫರೆನ್ಸ್ ಅಂತ ಅರ್ಥ ಕೊಡ್ತದೆ. ಭಾಗದಲ್ಲಿ ಎಷ್ಟು ಭಾಗ ಜಾಸ್ತಿ ಅದಪ್ಪ? ಸ್ಕೂಟರ್ನ ಬೆಲೆಯು ಟಿವಿಗಿಂತ ಎಷ್ಟು ಭಾಗ ಜಾಸ್ತಿ ಅದ? 1 ಭಾಗ ಹೆಚ್ಚಿದೆ. ಅರ್ಥ ಆಗುತ್ತದೆ? ಹೆಂಗ್ ಬಂದ್ ಸರ್ 1 ಭಾಗ ಅಂದ್ರೆ 3ರಲ್ಲಿ 2 ಮೈನಸ್ ಮಾಡಿದ್ರಿ. ಇದರ ಅರ್ಥ ಏನಂದ್ರೆ ವ್ಯತ್ಯಾಸ ಮಾಡಬೇಕು. ಜಾಸ್ತಿ ಕಡಿಮೆ ಅಂತ ಬಂದಾಗ ಇಟ್ ಮೀನ್ಸ್ ಡಿಫರೆನ್ಸ್. ಅಂದ್ರೆ ಭಾಗ ಟಿವಿಗಿಂತನೂ ಎಷ್ಟು ಜಾಸ್ತಿ ಅದ? 1 ಭಾಗ ಜಾಸ್ತಿ ಅದ. ರೊಕ್ಕೊಳಗೆ ಎಷ್ಟು ಜಾಸ್ತಿ ಅದ? 6,000 ರೂಪಾಯಿ ಅದ. ಹಾಗಾದ್ರೆ 1 ಭಾಗ ಈಕ್ವಲ್ ಟು 6,000 rupees. ಭಾಗದಲ್ಲಿ 1 ಭಾಗ ಹೆಚ್ಚದ. ಸ್ಕೂಟರ್ನ ಭಾಗ ರೊಕ್ಕದಲ್ಲಿ ಎಷ್ಟು ಹೆಚ್ಚದ? 6,000 ರೂಪಾಯಿ ಹೆಚ್ಚದ. ಅಂದ್ರೆ 1 ಭಾಗ 6,000 ಆದ್ರೆ ಅವ್ರು ಕೇಳಿದ್ದು ಟಿವಿಯ ಬೆಲೆ. ಟಿವಿಯ ಭಾಗ ಎಷ್ಟದಪ್ಪ? 2 ಭಾಗ ಅದ. 1 ಭಾಗನೇ ನನಗೆ 6,000 ಸಿಕ್ಕರೆ 2 ಭಾಗ ಎಷ್ಟಾಗ್ತದ? 12,000 ರೂಪಾಯಿ ಆಗ್ತದೆ. ಹಾಗಾದ್ರೆ ಟಿವಿಯ ಬೆಲೆ ಎಷ್ಟಾಗ್ತದೆ ಅಂದ್ರೆ 12,000. ಆಪ್ಷನ್ ಎ ಸರಿಯಾದ ಉತ್ತರ. 1 ಭಾಗ 6,000 ಆದ್ರೆ 2 ಭಾಗ ಎಷ್ಟಾಗ್ತದೆ? 12,000. ಒಂದೆಷ್ಟಲೇ? 6,000ಲೇ 6,000 ಆಗ್ತದೆ. ಅಕಸ್ಮಾತ್ ಅವ ಏನಾದ್ರು ಸ್ಕೂಟರ್ ಬೆಲೆ ಎಷ್ಟತ್ ಕೇಳಿದ್ರೆ 3ಕ್ಕೆ ಇಂಟು ಮಾಡ್ರಿ. ಎಷ್ಟಾಗ್ತದೆ? 3 ಇಂಟು 2,000 6,000 ಎಷ್ಟಾಗ್ತದೆ? 18,000 ರೂಪಾಯಿ ಆಗ್ತದೆ. ಅಕಸ್ಮಾತ್ ಇನ್ ಕೇಸ್ ಸ್ಕೂಟರ್ ಬೆಲೆ ಕೇಳಿದ್ರೆ ಆನ್ಸರ್ ಎಷ್ಟು? 18,000 ರೂಪಾಯಿ. ಟಿವಿಯ ಬೆಲೆ ಕೇಳಿದ್ರೆ ಎಷ್ಟಾಗ್ತದೆ? 12,000 ರೂಪಾಯಿ ಆಗ್ತದೆ. ಹಾಗಾದ್ರೆ ಇಲ್ಲೇ ಗೊತ್ತಾಗ್ತದೆ ನಿಮಗೆ ಡಿಫರೆನ್ಸ್ ಎಷ್ಟದ? 6,000 ಬಂದಿದೆ ಇಲ್ಲ ನೋಡ್ರಿ. ಇದು 18,000 ರೂಪಾಯಿ ಆದ್ರೆ ಇದು 6,000. ಕ್ವಶನ್ ಒಳಗೆ ಅದೇ ಹೇಳಿದ್ದಾರೆ, ಸ್ಕೂಟರ್ನ ಬೆಲೆಯು ಟಿವಿಯ ಬೆಲೆಗಿಂತ 6,000 ಹೆಚ್ಚದ. ಆಯ್ತಾ ಇಲ್ಲ? ಇದು 12,000 ಇದ್ರೆ ಟಿವಿಯ ಬೆಲೆ 6,000 ಹೆಚ್ಚದ. ಸ್ಕೂಟರ್ ಬೆಲೆ ಟಿವಿಗಿಂತನೂ. ಹೌದಾ? ಹಾಗಾದ್ರೆ ಟಿವಿಯ ಬೆಲೆ ಎಷ್ಟಾಗ್ತದಪ್ಪ? 12,000 ರೂಪಾಯಿ ಆಗ್ತದೆ. ಆಗ್ತಾ ಇದೆ? ಇಷ್ಟೇ ತಿಳ್ಕೊಂಡ್ಬಿಟ್ರಿ. ಈ ಪದ ಎಲ್ಲಿ ಯೂಸ್ ಆಗ್ತದ? ಜಾಸ್ತಿ ಅಥವಾ ಹೆಚ್ಚು ಕಡಿಮೆ. ಹೆಚ್ಚು ಅಥವಾ ಕಡಿಮೆ ಈ ಪದಗಳು ಎಲ್ಲಿ ಯೂಸ್ ಆಗುತ್ತದಲ್ಲ, ಇಟ್ ಮೀನ್ಸ್ ಇದರ ಅರ್ಥ ಏನಂದ್ರೆ ಡಿಫರೆನ್ಸ್ ತಗೋಬೇಕು. ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ ಮಾಡ್ಬೇಕು 2 ಭಾಗದ ಮಧ್ಯೆ. ಕ್ಲಿಯರ್ ಆಯ್ತಾ? ಎಸ್. ಆನ್ಸರ್ ಎಷ್ಟಾಗ್ತದೆ? ಇದು 12,000 ರೂಪಾಯಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅನುಪಾತದ ಮೇಲೆ 2 ಕ್ವಶನ್ಗಳನ್ನ ಸಾಲ್ವ್ ಮಾಡಿದೀವಿ ನಾವು. ಒಂದನೇದ್ದು ಯಾವುದು? ಎನ ಸಂಬಳ, ಬಿನ ವಾರ್ಷಿಕ ಸಂಬಳ ಎಷ್ಟಾಯ್ತು? 14,400 ಆಯ್ತು. ಇದು ಅನುಪಾತದ ಮೇಲೆ ಕ್ವಶನ್, ಪ್ರಪೋರ್ಷನ್ ರೇಷಿಯೋ ಮೇಲೆ. ನೆಕ್ಸ್ಟ್ ಇಲ್ಲಿ ಕೂಡ ಅನುಪಾತದ ಮೇಲೆ ಬಂದಂತ ಕ್ವಶನ್ 12,000 ರೂಪಾಯಿ ಟಿವಿಯ ಬೆಲೆ ಆಯ್ತು. ನೆಕ್ಸ್ಟ್ ಮೂವ್ ಆಗೋಣ. ಎಸ್. ನೆಕ್ಸ್ಟ್ ಯಾವ ಚಾಪ್ಟರ್ ಮೇಲೆ? ಇದನ್ನು ಕೂಡ ಅನುಪಾತದ ಮೇಲೆ. ಈ ಟೈಪ್ ಅತಿ ಹೆಚ್ಚು ಕೇಳಿದಾನೆ RRB ಅಲ್ಲಿ ಆಗ್ಲಿ, SSC ಒಳಗಾಗ್ಲಿ, ಸ್ಟೇಟ್ ಸಿಲೆಬಸ್ ಅಲ್ಲಿ ಫಿಕ್ಸ್ ಕ್ವಶನ್ ಇರ್ತದೆ. ಎ ಅನುಪಾತ, ಬಿ ಅನುಪಾತ, ಸಿ ಎಷ್ಟಾಗ್ತದೆ? ಹೌದಾ? ಅನುಪಾತದ ಮೇಲೆ ಕ್ವಶನ್. ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಅನುಪಾತದ ಮೇಲೆ ಏನ್ ಕೊಟ್ಟಿದ್ದಾನೆ ನೋಡ್ರಿ. ಫಸ್ಟ್ ಕ್ವಶನ್ ಅನ್ನ ಓದ್ರಿ. ಎ ಅನುಪಾತ ಬಿ ಈಕ್ವಲ್ ಟು 1:2, ಬಿ ರೇಷಿಯೋ ಸಿ ಈಕ್ವಲ್ ಟು 3:4, ಸಿ ಎಷ್ಟು ಡಿ ಈಕ್ವಲ್ ಟು 2:3, ಡಿ ಎಷ್ಟು ಇ ರೇಷಿಯೋ ಎಷ್ಟಿದೆ? 3:4. ಹಾಗಾದ್ರೆ ಎ ಅನುಪಾತ, ಬಿ ಅನುಪಾತ, ಸಿ ಅನುಪಾತ, ಡಿ ಅನುಪಾತ, ಇ ಎಷ್ಟಾಗ್ತದೆ ಅಂತ ಕೇಳಿರೋದು. ಹೌದಾ? ಇಲ್ಲಿ ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ. ನೋಡೋಣ, ಟ್ರೈ ಮಾಡೋಣ. ಫಸ್ಟ್ ಬರ್ಕೊಳ್ಳೋಣ ಅಂತ ಏನೆಲ್ಲ ಕೊಟ್ಟಿದ್ದಾರೆ. ಎ ಅನುಪಾತ ಬಿ ಎಷ್ಟಿದೆ? 1:2. ನೆಕ್ಸ್ಟ್ ಬಿ ಅನುಪಾತ ಸಿ 3:4. ನೆಕ್ಸ್ಟ್ ಸಿ ಅನುಪಾತ ಡಿ ಎಷ್ಟದ? 2:3. ನೆಕ್ಸ್ಟ್ ಡಿ ಅನುಪಾತ
ಇ ಎಷ್ಟಿದೆ ಅಂದರೆ 3:4 ಇದೆ. ಕ್ಲಿಯರ್ ಇದೆ. 3:4. ಹಾಗಾದರೆ ಅವನು ಕೇಳಿದ್ದೇನೆಂದರೆ ಎ ಅನುಪಾತ, ಬಿ ಅನುಪಾತ, ಸಿ ಅನುಪಾತ, ಡಿ ಅನುಪಾತ, ಇ ಎಷ್ಟಾಗ್ತದೆ ಅಂತ ಕೇಳಿರೋದು. ಹೌದಾ? ಎಸ್, ನೋಡೋಣ ಅಂತ. ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಪ್ಯಾಟರ್ನ್ ಯಾವ ತರ ಇರಬೇಕಂದ್ರೆ ಎ ಅನುಪಾತ ಬಿ, ನೆಕ್ಸ್ಟ್ ಬಿ ಅನುಪಾತ ಸಿ. ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕಾ? ಬಿಗೆ ಕ್ರಾಸ್ ಮಾಡಿದ್ರೆ ಬಿನೇ ಸಿಗಬೇಕು, ಸಿ ಕ್ರಾಸ್, ಡಿ ಕ್ರಾಸ್, ಮುಂದೆ ಬಂದ್ರೆ ಇ ನೀನ್ ಬರಬೇಕು. ಅಕಸ್ಮಾತ್ ಕ್ವಶನ್ ಒಳಗೆ ಇಂಟರ್ಚೇಂಜ್ ಮಾಡಿರ್ತಾನೆ, ರಿವರ್ಸ್ ಕೊಟ್ಟಿರ್ತಾನೆ, ಅದನ್ನ ಚೇಂಜ್ ಮಾಡ್ಕೊಂಡು ನಾವು ಸೀದಾ ಮಾಡ್ಕೊಳ್ಬೇಕು. ಕ್ಲಿಯರ್ ಆಯ್ತಾ? ಎ ಅನುಪಾತ ಬಿ 1:2, 3:4, 2:3, 3:4. ಈಗ ಎ ವ್ಯಾಲ್ಯೂ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು ನೋಡ್ರಿ, ಕರೆಕ್ಟ್ ಆಗಿ ಯಾವ ತರ ಡ್ರಾ ಮಾಡ್ತೀನಿ ಅನ್ನೋದು. ಎಸ್, ಎ ವ್ಯಾಲ್ಯೂ ಬೇಕಂದ್ರೆ ಫಸ್ಟ್ ಕಾಲಮ್ ಅನ್ನ, ರೋ ಅನ್ನ ಇಂಟು ಮಾಡಬೇಕು. ಫಸ್ಟ್ ಕಾಲಮ್ ಅನ್ನ ಏನಿದೆ ಅಲ್ಲ, ಇದು ರೋ ಏನಿದೆ ಅಲ್ಲ, ಅಡ್ಡ ಸಾಲು ಕಂಬ ಸಾಲನ್ನ ಇಂಟು ಮಾಡ್ರಿ. ಹೌದಾ? ಇದು ಅಡ್ಡ ಸಾಲು ಅಂತ ಕರೀತಾರೆ, ಇವುಗಳಿಗೆ ಕಂಬ ಸಾಲು ಅಂತ ಕರೀತಾರೆ. ಫಸ್ಟ್ ಏನ್ ಮಾಡ್ರಿ, ಇದನ್ನ ರೋ ಅನ್ನ ಇಂಟು ಮಾಡ್ರಿ. ಎಷ್ಟಾಗ್ತದೆ? ಎ ವ್ಯಾಲ್ಯೂ ಬೇಕಂದ್ರೆ 1 3 3, 3 2 6, 6 3 ಎಷ್ಟಾಗತ್ತಪ್ಪ? 18. ಎ ವ್ಯಾಲ್ಯೂ ಎಷ್ಟಾಗ್ತದೆ ಅಂದ್ರೆ 18. ಹೆಂಗ್ ಗೊತ್ತೈತೆ? ಎ ವ್ಯಾಲ್ಯೂ ಬೇಕಂದ್ರೆ 1 × 3 × 2 × 3 ಫಸ್ಟ್ ರೋ ಅನ್ನ ಇಂಟು ಮಾಡ್ಬೇಕು. ನೆಕ್ಸ್ಟ್ ಲಾಸ್ಟ್ ವ್ಯಾಲ್ಯೂ ಬೇಕಂದ್ರೆ, ಈ ವ್ಯಾಲ್ಯೂ ಬೇಕಂದ್ರೆ ಲಾಸ್ಟ್ ರೋ ಅನ್ನ ಇಂಟು ಮಾಡ್ಬೇಕು. ಏನೆಲ್ಲ ಇದೆ? 2 4 3 4, 2 × 4 × 3 × 4, 2 4 8, 8 3 24, ಇಲ್ಲ 4 4 16, 16 32, 32 3 ಎಷ್ಟಾಗ್ತದಪ್ಪ? 96 ಆಗ್ತದೆ. ಈ ವ್ಯಾಲ್ಯೂ ಎಷ್ಟಾಯ್ತು? 96. ಅರ್ಥ ಆಗುತ್ತೆ? 2 4 8, 8 3 24, 24 4 96. ಏದು ವ್ಯಾಲ್ಯೂ ಬೇಕಂದ್ರೆ ಫಸ್ಟ್ ರೋ ಅನ್ನ ಇಂಟು ಮಾಡ್ರಿ. ಅಕಸ್ಮಾತ್ ಲಾಸ್ಟ್ ವ್ಯಾಲ್ಯೂ, ಈ ವ್ಯಾಲ್ಯೂ ಬೇಕಂದ್ರೆ ಲಾಸ್ಟ್ ರೋ ಇಂಟು ಮಾಡಬೇಕು. ಈಗ ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಬಿ ಮತ್ತು ಸಿ ವ್ಯಾಲ್ಯೂಗಳು ಬೇಕು. ಬಿ ಮತ್ತು ಸಿ ವ್ಯಾಲ್ಯೂಗಳು ಬೇಕಂದ್ರೆ ಇಂಟು ನೋಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಬಿ ವ್ಯಾಲ್ಯೂ ಬೇಕಂದ್ರೆ ಬಿ ಇಲ್ಲಿದೆಯಾ? ಯಾವ ತರ ಪ್ಯಾಟರ್ನ್ ನೋಡ್ರಿ ಡ್ರಾ ಮಾಡೋದು. ಬಿ ವ್ಯಾಲ್ಯೂ ಬೇಕಂದ್ರೆ ಇಲ್ಲಿಂದ ಇಲ್ಲಿ ಜಗ್ಗಿ, ನೆಕ್ಸ್ಟ್ ಇದನ್ನ ಈ ತರ ಜಾಯ್ನಿಂಗ್ ತಗೋಬೇಕು. ಯಾವ ಇಂಟು ಮಾಡಬೇಕು? 2 3 2 3. ಅದು ಪ್ಯಾಟರ್ನ್ ಯಾವ ತರ ಅಂತ ಡ್ರಾ ಮಾಡೋದು ಹೇಳ್ತೀನಿ. ಫಸ್ಟ್ ವ್ಯಾಲ್ಯೂ ಬೇಕಂದ್ರೆ ಫಸ್ಟ್ ರೋ ಇಂಟು ಮಾಡ್ರಿ, ಎ ವ್ಯಾಲ್ಯೂ ಬೇಕಂದ್ರೆ. ಲಾಸ್ಟ್ ವ್ಯಾಲ್ಯೂ ಬೇಕಂದ್ರೆ ಲಾಸ್ಟ್ ರೋ ಇಂಟು ಮಾಡೋದು. ನೆಕ್ಸ್ಟ್ ಬಿ ಬೇಕಂದ್ರೆ ಪ್ಯಾಟರ್ನ್ ನೋಡ್ರಿ ಈ ತರ ಡ್ರಾ ಮಾಡ್ಕೊಂಡು ಕೆಳಗಡೆ ಜಗ್ಬೇಕು. ಇದು ಬಿ ವ್ಯಾಲ್ಯೂ ಬೇಕು. ಯಾವೆಲ್ಲ ಬಂತು? ಬಿ ವ್ಯಾಲ್ಯೂ 2 × 3 × 2 × 3 ಎಷ್ಟಾಗುತ್ತಪ್ಪ? 2 3 6, 6 2 12, 12 3 ಎಸ್ 36, 36. ಬಿ ವ್ಯಾಲ್ಯೂ ಬೇಕಂದ್ರೆ 36 ನೋಡಿ. ಕ್ಲಿಯರ್ ಆಯ್ತಾ? ಯಾವ್ಯಾವ? 2 ಬಿ ವ್ಯಾಲ್ಯೂ ಬೇಕಂದ್ರೆ 2 × 3 × 2 × 3 ಅರ್ಥ ಆಗುತ್ತದೆ. ನೆಕ್ಸ್ಟ್ ಸಿ ವ್ಯಾಲ್ಯೂ ಬೇಕಂದ್ರೆ, ಸಿ ವ್ಯಾಲ್ಯೂ ಬೇಕಂದ್ರೆ ಯಾವ ತರ ಡ್ರಾ ಮಾಡೋದು ನೋಡಿ. ಸಿ ವ್ಯಾಲ್ಯೂ ಬೇಕಂದ್ರೆ ಫಸ್ಟ್ 2 ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ 4ಕ್ಕೆ ಹೇಳೋದು, ಮತ್ತೆ ಇಲ್ಲಿ ಡ್ರಾ ಮಾಡ್ಕೊಂಡು ಈ ಕಡೆ ಹೋಗ್ಬೇಕು. ಎಷ್ಟಾಗ್ತದೆ? 2 ನೆಕ್ಸ್ಟ್ 4 2 3. ಸಿ ವ್ಯಾಲ್ಯೂ ಬೇಕಂದ್ರೆ ಫಸ್ಟ್ ನೋಡ್ರಿ 2 ಇಂಟು ನೆಕ್ಸ್ಟ್ ಬರಬೇಕಾಗಿದ್ದು 4, ನೆಕ್ಸ್ಟ್ 2 × 3 ಎಷ್ಟಾಗುತ್ತೆ ನೋಡ್ರಿ? 2 4 8, 8 2 16, 16 3 48, 48. ಸಿ ವ್ಯಾಲ್ಯೂ ಬೇಕಂದ್ರೆ 48 ಆಯ್ತು. ಲಾಸ್ಟ್ ಉಳಿದಿರೋದೇ ಯಾವ್ದಪ್ಪ ಅಂದ್ರೆ ಡಿ ವ್ಯಾಲ್ಯೂ. ಡಿ ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂದ್ರೆ ನೋಡ್ರಿ ಯಾವ ತರ ಡ್ರಾ ಮಾಡೋದು. ಫಸ್ಟ್ 2 ರಿಂದ 4ಕ್ಕೆ ಹೇಳೋದು, ಎಲ್ಲಿ ತನಕ ಬರ್ಬೋದು? 3 ತನಕ ಬಂದು ಆಮೇಲೆ ಬಂದು ಇಲ್ಲಿ ಜಾಯಿನ್ ಮಾಡ್ರಿ. ಯಾವೆಲ್ಲ? 2 4 3 3, 2 4 3 3. ಹೌದಾ? 3 3 9, 9 4 36, 36 ಡಬಲ್ ಎಷ್ಟಾಗ್ತದೆ? 72. ಡಿ ವ್ಯಾಲ್ಯೂ ಬೇಕಂದ್ರೆ ಎಷ್ಟಾಯ್ತು? 72 ಆಯ್ತು. ಯಾವ ತರ ಡ್ರಾ ಮಾಡೋದು? ನೆಕ್ಸ್ಟ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಸಿ ವ್ಯಾಲ್ಯೂನು ಹಿಂಗ್ ಬಂತು, ಈ ಕಡೆ ಬಂದು ಇದು ಜಾಯಿನ್. ಲಾಸ್ಟ್ ಡಿ ವ್ಯಾಲ್ಯೂ ಬೇಕಂದ್ರೆ ಲಾಸ್ಟ್ ಇಲ್ಲಿ ತಕ ಬಂದು ಈ ತರ ಡ್ರಾ ಮಾಡಬೇಕು. ಈ ತರ ಪ್ಯಾಟರ್ನ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಈಗ ನೆಕ್ಸ್ಟ್ ನೋಡ್ರಿ, ಇದು ಒಂದ ಮಗ್ಗೆಗೆ ಬಂತು. ಈಗ 18 ಅನುಪಾತ 36 ಅನುಪಾತ 48 72 96. ಯಾವ ಆಪ್ಷನ್ ಒಳಗೈತಿ ಇಲ್ಲಿ? 18 36 48 72 96. ಮತ್ತೆ ಸಿಂಪ್ಲಿಫೈ ಮಾಡ್ಬೋದಾ? ಯಾವ್ದಾರಲ್ಲಿ ಮಗ್ಗಿಲಿ ಹೋಗ್ತದ? ಇದು 3ರ ಮಗ್ಗಿ, 4ರ ಮಗ್ಗಿ, 9ರ ಮಗ್ಗಿ, 2ರ ಮಗ್ಗಿಲಿ ಹೋಗುತ್ತಾ? ಚೆಕ್ ಮಾಡೋಣ. ಎಸ್, 6 ಮಗ್ಗಿಲಿ ನೋಡೋಣ ಅಂತ. 6 3 18, ನೆಕ್ಸ್ಟ್ 6 6 36, 6 8 48. ಚಲೋ, ಮತ್ತೆ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ನಾನು. 6 1 6, ಎಷ್ಟು ಉಳಿತಪ್ಪ? 1 ಉಳಿತು, 12 ಆಯ್ತು. 6 2 12. ನೆಕ್ಸ್ಟ್ 6 1 6, 3 ಉಳಿತು, 6 6 36.
ಎಷ್ಟಾಯ್ತು? 3:6:8:12:16. ಮತ್ತೆ ಸಿಂಪ್ಲಿಫೈ ಮಾಡ್ಬೋದಾ? 3 ಒಂದಲೇ 3 ಎರಡಲೆ ಹಂಗ್ ಮಾಡಕ್ ಬರಲ್ಲ. ಹೋದ್ರೆ ಒಂದು ಬಗ್ಗಿ ತಗೊಂಡು ಎಲ್ಲದಂಕ ಡಿವೈಡ್ ಮಾಡ್ಬೇಕು. ಇಲ್ಲಾಂದ್ರೆ ಯಾವ್ದು ಹೋಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಲಾಸ್ಟ್ ರೇಷಿಯೋ ಸಿಕ್ತು ನೋಡಿ. ಯಾವ್ದೆಲ್ಲ? 3:6:8:12:16. 3:6:8:12:16. ಯಾವ ಆಪ್ಷನ್ ಅಲ್ಲಿ ಐತಿ? ಎಸ್, ಆಪ್ಷನ್ ಬಿ ಒಳಗಿದೆ. ಕ್ಲಿಯರ್ ಆಯ್ತಾ? ಜಸ್ಟ್ ಈ ಪ್ಯಾಟರ್ನ್ ಅನ್ನು ನೋಡ್ಕೊಡ್ರಿ, ಈ ತರ ಮಾಡ್ಬೇಕು. ಅಕಸ್ಮಾತ್ ಇಲ್ಲ ಸರ್ ನಾವ್ ಈ ತರ ಮಾಡಕ್ಕಾಗಲ್ಲ, ಬಹಳ ಗುಂಜ್ ಅನಿಸ್ತದ ಅಂದ್ರೆ ಇದಕ್ಕಿಂತ ಸಿಂಪಲ್ ಫಾರ್ಮಲ್ ಐತಿ, ಅದನ್ನು ಹೇಳ್ಕೊಡ್ತೀನಿ ನಾನು. ಇದಕ್ಕಿಂತ ಈಸಿ ಮೆಥಡ್ ಬೇಕಂದ್ರೆ ABCDE ಅಂತ ಕೇಳಿದಾನೆ, ಮತ್ತೆ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿರ್ಬೇಕು. ಟೇಬಲ್ಸ್ ಗಳನ್ನ ನೀವು ಮಗಪ್ ಮಾಡ್ರಿ. ಇದಕ್ಕಿಂತ ಈಸಿ ಈ ತರ ಡ್ರಾ ಮಾಡ್ಕೊಲಾರ್ದೆ ಯಾವ ತರ ಆನ್ಸರ್ ತರೋದು ನೋಡ್ರಿ. A ಅನುಪಾತ, B ಅನುಪಾತ, C ಅನುಪಾತ, D ಅನುಪಾತ, E ಕೇಳಿದಾನ. ಹೌದಾ? ಬರ್ಕೊಡ್ರಿ. A ಅನುಪಾತ B ಏನಂದಿದ್ದಾನೆ? 1:2. ನೆಕ್ಸ್ಟ್ B ಅನುಪಾತ C 3:4. ನೆಕ್ಸ್ಟ್ C ಅನುಪಾತ D 2:3. ನೆಕ್ಸ್ಟ್ D ಅನುಪಾತ E 3:4. ಎಸ್, ಇಲ್ಲೇನು ಇಲ್ಲಂದ್ರು ನೆಕ್ಸ್ಟ್ ಮಿರರ್ದು ಬರಿತಾ ಹೋಗ್ಬೇಕಾಗ್ತದೆ. ಹೌದಾ? ಚೆಕ್ ಮಾಡೋಣ. 4 ಆಯ್ತು. ದೆನ್ ಎಸ್, ಇಲ್ಲಿ ನೋಡಿ ಯಾವ ತರ ಫಿಲ್ ಮಾಡ್ತೀರ ಅಂದ್ರೆ ಇದ್ರ ಮಿರರ್ದ ಸಿ ಅಲ್ಲಿ ಯಾವ ವ್ಯಾಲ್ಯೂ ಫಿಲ್ ಮಾಡ್ಬೇಕಂದ್ರೆ ಮಿರರ್ದು ಬಿದು ನೆಕ್ಸ್ಟ್ ಮಿರರ್ದ 2 ಇದೆಯಾ? ಎಸ್ 2 2 2. ಇಲ್ಲಿ ಏನ್ ಬರಿಬಹುದು? 3 ಹಿಂದಿಂದ ಮಿರರ್ 3. ಎಸ್ 4. ಇಲ್ಲಿ 4 ಆಯ್ತು. ಇಲ್ಲಿ ಯಾವ್ದು ಬರೆಯೋರು? ಎಸ್ 2. ಇಲ್ಲಿ ಯಾವ್ದು? 3. ಇಲ್ಲಿನೂ ಕೂಡ 2. ಇಲ್ಲಿ ಯಾವ್ದಪ್ಪ? 3 3 3. ಕ್ಲಿಯರ್ ಆಯ್ತಾ? ಈ ನೆಕ್ಸ್ಟ್ ಪ್ರೊಸೀಜರ್ ಇವೆಲ್ಲವನ್ನ ಇಂಟು ಮಾಡ್ಬೇಕು. ಇವೆಲ್ಲವನ್ನ ಇಂಟು ಮಾಡ್ರಿ. ಎಷ್ಟು ಬರ್ತದೆ ನೋಡ್ರಿ. ಇವೆಲ್ಲವನ್ನ ಇಂಟು ಮಾಡಿದಾಗ 1 3 3 3 2 6 6 3 18. ಎ ವ್ಯಾಲ್ಯೂ ಎಷ್ಟು ಬಂತು? 18. ನಮ್ದು ಕೂಡ ಇಲ್ಲಿ ಬಂದಿದೆ ನೋಡ್ರಿ, ಚೆಕ್ ಮಾಡ್ಕೊಡ್ರಿ. 18. ಎಸ್ ಚಲೋ. 2 3 6 6 2 12 12 3 ಎಸ್ 36. ನೆಕ್ಸ್ಟ್ 2 4 8 8 2 16 16 3 48. ಚಲೋ. ಮತ್ತೆ 2 4 8 8 3 24 24 3 72. 2 4 8 8 3 24 24 4 96. ಅದೇ ರೇಷಿಯೋ ಬಂದಿದಾವ ಇಲ್ಲ ನೋಡ್ರಿ, ಚೆಕ್ ಮಾಡ್ಕೊರಿ. 18 36 48 72 96. ಮತ್ತೆ ಸಿಂಪ್ಲೆಸ್ಟ್ ಫಾರ್ಮು 6 ಹೋಗ್ಬೋದು. 6 3 18, 6 6 36, 6 8 48, 6 12 72, 6 ಎಷ್ಟಲೆ 6 1 3 ಉಳಿತು 36, 6 6 3:6:8:12:16. ಕ್ಲಿಯರ್ ಆಯ್ತಾ? ಎಸ್, ಇದು ಅನುಪಾತದ ಮೇಲೆ ಕ್ವಶನ್ಗಳು ನೋಡ್ರಿ. ಜಸ್ಟ್ ಏನ್ ಮಾಡ್ರಿ, ABC ಅಂತ ಬರ್ಕೊಂಡು 1:2 ಮತ್ತೆ 3:4 ಬರ್ಕೊಂಡೆ. ನೆಕ್ಸ್ಟ್ 2:3 ಬರದೆ, 3:4 ಬರದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಫಿಲ್ ಮಾಡ್ಬೇಕಂದ್ರೆ ಇದ್ರ ಮಿರರ್ ತಗೋಬೇಕು. ಇದ್ರ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದು ಎರಡರದ ಮಿರರ್ ಯಾವ್ದು? ಎಸ್ 2. ಎಲ್ಲಾ ಕಡೆ 2. ಇದರ ಮಿರರ್ ಮತ್ತೆ ಇದರ ಮಿರರ್. ಎಸ್ ಇದ್ರ ಮಿರರ್ 3 ಹಿಂದ್ಗಡೆ 3 ಬರಿಬೇಕು. ಸೇಮ್ ಹೆಂಗದ? ಇದರ ಹಿಂದ್ಗಡೆ ಯಾವ್ದದ? ಎಸ್ ಮಿರರ್ ಇದ್ರದ್ದು 2. ಇದ್ರದ್ದು ಮತ್ತೆ 2. ಇದ್ರದ್ದೇನು ಹಿಂದ್ಗಡೆ ಮಿರರ್ ಯಾವ್ದು? 3 ಆಗ್ತದೆ. ಈ ತರ ಬಿಡಿಸ್ತಾ ಹೋದಾಗ ಇದೊಂದು ಮೆಥಡ್ ಆಗ್ತದೆ, ನಿಮಗೆ ಇದೊಂದು ಮೆಥಡ್ ಆಗ್ತದೆ. ಯಾವ್ದು ಈಸಿ ಆಗ್ತದೆ ಅದನ್ನ ತಗೊಳ್ಳಿ. ಕ್ಲಿಯರ್ ಆಯ್ತಾ? ಎಸ್, ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಯಾವ್ದು ಇದ್ರ ಮೇಲೆ ಇದೆ ನೋಡೋಣ. ಎಸ್, ಯಾವ ಟಾಪಿಕ್ ಮೇಲೆ ಇದು? ಲಾಭ ಮತ್ತು ನಷ್ಟ. KS ಎಕ್ಸಾಮ್ ಅಲ್ಲಿ ಆದಂತ ಕ್ವಶನ್ ಇದು. 2 ಮಾರ್ಕ್ಸಿಗೆ. ಪ್ರಾಫಿಟ್ ಅಂಡ್ ಲಾಸ್ ದೈನಂದಿನ ವ್ಯವಹಾರದಲ್ಲಿ ಗಣಿತ ಅಂತ ಕರೀತಾರೆ. ಫಿಕ್ಸ್ ಒಂದು ಕ್ವಶನ್ ಅಂತೂ 100% ಇದ್ದೇ ಇರ್ತದೆ. ಯಾಕಂದ್ರೆ ದೈನಂದಿನ ವ್ಯವಹಾರದಲ್ಲಿ ನಾವು ನೋಡ್ತೀವಿ, ಯಾವುದೇ ಒಂದು ಬಿಸಿನೆಸ್, ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಒಂದು ಲಾಭ ಆಗ್ತದೆ, ಇಲ್ಲಾಂದ್ರೆ ನಷ್ಟ ಆಗ್ತದೆ. ಇಷ್ಟತನಕ ಮಾಡಿದ್ದು ನೀವು ಅನುಪಾತದ ಮೇಲೆ ಕ್ವಶನ್ ಗಳನ್ನ ಬಿಡಿಸಿದ್ರಿ. ಈಗ ನೆಕ್ಸ್ಟ್ ಇರೋದು ಯಾವ ಟಾಪಿಕ್? ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂದ್ರೆ ಲಾಭ ಮತ್ತು ನಷ್ಟ. ಲಾಭ ಮತ್ತು ನಷ್ಟ ಯಾವಾಗಲೂ ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಕೊಂಡ ಬೆಲೆ ಮೇಲೆ. ಕೊಂಡ ಬೆಲೆ ಮೇಲೆ ಆಧಾರಿತ ಆಗಿರ್ತದೆ. ಕೊಂಡ ಬೆಲೆ ಅಂದ್ರೆ CP ಪ್ರೈಸ್, ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಯಾವಾಗಲೂ ಲಾಭ ಅಥವಾ ನಷ್ಟ ಆಗದೆ ಯಾವಾಗಲೂ ಎದ್ರ ಮೇಲೆ ಅಂದ್ರೆ ಕೊಂಡ ಬೆಲೆ ಮೇಲೆ ಆಗಿರೋದು. ಕ್ಲಿಯರ್ ಆಯ್ತಾ? ಎಸ್, ನಿಮ್ಗೆ ಗೊತ್ತೇ ಆಗಲಿ. ಏನಂತ ಕೇಳಿದಾನೆ ಕ್ವಶನ್ ಅನ್ನ ನೋಡ್ರಿ. 300 ರೂಪಾಯಿಗೆ 300 ರೂಪಾಯಿಗೆ ಒಂದು ಛತ್ರಿಯನ್ನ ಮಾರುವ ಮೂಲಕ ಒಬ್ಬ ಅಂಗಡಿಯವನು 20% ಲಾಭ ಗಳಿಸ್ತಾನೆ. ತಿರುವಳಿ ಮಾರಾಟದ ಸಂದರ್ಭದಲ್ಲಿ 300 ರೂಪಾಯಿಗೆ ಒಂದು ಛತ್ರಿಯನ್ನ ಮಾರಿದಾನೆ. ಅದು ಮಾರುವುದರಿಂದ ಎಷ್ಟು % ಲಾಭ ಆಗಿದೆ? 20% ಲಾಭ ಗಳಿಸಿದ್ದಾನೆ. ಇಟ್ ಮೀನ್ಸ್ 20% ಲಾಭ ಆಗಿದೆ ಅಂದ್ರೆ ಇದ್ರ ಅರ್ಥ ಏನು? 120 ರೂಪಾಯಿ ಲಾಭ ತಗೊಂಡಿದ್ದಾನೆ. 120 ರೂಪಾಯಿ ಸಿಕ್ಕಿದೆ ಅವನಿಗೆ. ಹಾಗಾದ್ರೆ 300 ರೂಪಾಯಿಗೆ ಎಷ್ಟು ಸಿಕ್ಕಿದೆ ನೋಡೋಣ ಅಂತ. ತಿರುವಳಿ ಮಾರಾಟದ ಸಂದರ್ಭದಲ್ಲಿ ಅಂಗಡಿಯವನು ತಿರುವಳಿ ಮಾರಾಟದನ್ನು ನೆಕ್ಸ್ಟ್ ಟೈಮ್ ಮಾರುವಾಗ
ಇನ್ನೊಂದು ಟೈಮ್ ಮಾರುವಾಗ ಮಾರಾಟದ ಸಂದರ್ಭದಲ್ಲಿ ಅಂಗಡಿಯನ್ನು ನಮೂದಿಸಿದ ಬೆಲೆಯ ಮೇಲೆ ಶೇಕಡ 10 ರೂಪಾಯಿ ರಿಯಾಯಿತಿ ನೀಡ್ತಾನೆ. ನಮೂದಿಸಿದ ಬೆಲೆ ಅಂದ್ರೆ MRP ಪ್ರೈಸು. ನೆಕ್ಸ್ಟ್ ಟೈಮ್ ಮಾರುವಾಗ 300 ರೂಪಾಯಿಗೆ ಮಾರಲ್ಲ. ಎಷ್ಟು ಮಾಡ್ತಾನಂದ್ರೆ ಡಿಸ್ಕೌಂಟ್ ಕೊಡ್ತಾನೆ. ಡಿಸ್ಕೌಂಟ್ ರಿಯಾಯಿತಿ, ಡಿಸ್ಕೌಂಟ್ ಮೀನ್ಸ್ ಸೋಡಿ ಅಂತ ಕರಿತೀವಿ. ಇನ್ನೊಂದು ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರೆ ಡಿಸ್ಕೌಂಟ್ ಎದ್ರ ಮೇಲೆ ಕೊಡ್ತೀವಿ? MRP ಮೇಲೆ. ಲಾಭ ಎದ್ರ ಮೇಲೆ ಆಗ್ತದಂದೆ ನಾನು? ಕಾಸ್ಟ್ ಪ್ರೈಸ್ ಮೇಲೆ. ಆದ್ರೆ ಯಾವಾಗ್ಲೂ ರಿಯಾಯಿತಿ ಎದ್ರ ಮೇಲೆ ಕೊಡ್ತಾನಂದ್ರೆ ಮಾರ್ಕೆಟ್ ರಿಟೇಲ್ ಪ್ರೈಸ್ ಅಂದ್ರೆ ನಮೂದಿತ ಬೆಲೆಯ ಮೇಲೆ ರಿಯಾಯಿತಿಯನ್ನ ಘೋಷಿಸ್ತಾರೆ. ಎಸ್, ಹಾಗಾದ್ರೆ ಅಂಗಡಿಯವನು ಶೇಕಡ ಎಷ್ಟು % ಲಾಭ ಗಳಿಸ್ತಾನೆ ಅಂದ್ರೆ ಒಂದು ಛತ್ರಿಯನ್ನ 300 ರೂಪಾಯಿ ಮಾರಿದಾನೆ. 300 ರೂಪಾಯಿ ಮಾರೋದ್ರಿಂದ 20% ಲಾಭ ಆಗ್ಯದ. ನೆಕ್ಸ್ಟ್ ಟೈಮ್ ಮಾರುವಾಗ 300ಕ್ಕೆ ಮಾರಲ್ಲ, 10% ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ 100ಕ್ಕೆ 10 ರೂಪಾಯಿ ಬಿಡ್ತಾನೆ, ಅಂದ್ರೆ 90ಕ್ಕೆ ಮಾರ್ತಾನೆ. ಹಾಗಾದ್ರೆ ಅವನಿಗೆ ಎಷ್ಟು % ಲಾಭ ಆಗ್ತದೆ ಅಂತ ಕೇಳ್ಯಾನ. ಲಾಭ ಯಾವಾಗಲೂ ಎದ್ರ ಮೇಲೆ ಆಗ್ತದೆ ಅಂದ್ರೆ ನಾನು ಹೇಳಿದೆ ನಿಮಗೆ, ಕೊಂಡ ಬೆಲೆ ಮೇಲೆ ಆಗೋದು. ಈಗ ಛತ್ರಿಯರ ಎಷ್ಟು ಕೊಂಡು ತಂದಿದ್ದ ಅನ್ನೋದು ಬೇಕು ನನಗೆ. ಕೊಂಡ ಬೆಲೆ ಎಷ್ಟಕ್ಕೆ ತಂದಿದ್ದ? ಮಾರಿದ್ದು ಕೊಟ್ಟಿದ್ದಾರೆ, ಲಾಭ ಆಗಿದ್ದು ಕೊಟ್ಟಿದ್ದಾರೆ, ರಿಯಾಯಿತಿ ಕೊಟ್ಟಿದ್ದಾರೆ. ಆದ್ರೆ ಕೊಂಡ ಬೆಲೆನೇ ಗೊತ್ತಿಲ್ಲ ಇಲ್ಲಿ. ಆ ಛತ್ರಿಯನ್ನ ಎಷ್ಟು ರೂಪಾಯಿಗೆ ತಗೊಂಡು ಬಂದಿದ್ದ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಕಂಡು ಹಿಡಿಬೇಕಾಗ್ತದೆ. ಎಸ್, ಏನಂತ ಹೇಳಿದ್ದಾರೆ? 20% ಲಾಭ ಆಗಿದೆ ಅಂತ ಹೇಳಿ ಬಿಟ್ಟಿದ್ದಾರೆ. ಎಸ್, 20% ಲಾಭ ಅಂತ ಹೇಳಿದಾರೆ ಅಂದ್ಮೇಲೆ 20% ಪ್ರಾಫಿಟ್ ಆಗಿದೆ. ಇದನ್ನ ಏನ್ ಮಾಡ್ರಿ? ಫ್ರಾಕ್ಷನ್ ಒಳಗ ಕನ್ವರ್ಟ್ ಮಾಡ್ಕೊಡ್ರಿ. 20% ಲಾಭ ಅಂದ್ರೆ ಹೆಂಗ್ ಬರಿತೀನಪ್ಪ ನಾನು? 100ಕ್ಕೆ 20 ಲಾಭ ಆಗಿದೆ ಅಂತ ಅರ್ಥ ಇದೆ. ಈ ಪರ್ಸೆಂಟೇಜ್ ಚಿಹ್ನೆಯನ್ನ ತೆಗೆದಾಗ ಇದರ ವ್ಯಾಲ್ಯೂ ಎಷ್ಟಂದ್ರೆ 1/100. 100ಕ್ಕೆ 20 ಅಂದ್ರೆ ಈ ಝೀರೋ ಗೆಟ್ ಕ್ಯಾನ್ಸಲ್ ಆಯ್ತು. 2 1ಲೆ 2 5ಲೆ 10 ಅಂದ್ರೆ ಎಷ್ಟಾಯ್ತು? 1/5. ಇದರ ಫ್ರಾಕ್ಷನ್ ವ್ಯಾಲ್ಯೂಗಳನ್ನ ನೆನಪಿಟ್ಕೋರಿ. 1/3 ಅಂದ್ರೆ ಎಷ್ಟಾಗ್ತದೆ? 33.33. ನಿಮ್ಗೆ ಗೊತ್ತಿದೆ ಹೌದಾ? ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕಂದ್ರೆ ನಾನು 1/4 ಅಂದ್ರೆ 25%, 1/2 ಅಂದ್ರೆ 50%. ಇವೆಲ್ಲ ವ್ಯಾಲ್ಯೂಗಳು ಶೇಕಡಾಮಾನ ಚಾಪ್ಟರ್ ಕಲಿಯುವಾಗ ನೀವು ಪ್ರತಿಯೊಂದನ್ನು ಕಲಿತಾ ಹೋಗ್ತೀರಿ. ಹೌದಾ? ಇಲ್ಲಿ ಹೇಳಿದ್ದೇನಂದ್ರೆ ನೆಕ್ಸ್ಟ್ ನೋಡೋಣ. 20% ಅಂದ್ರೆ 1/5. ಇದರ ಅರ್ಥ ಏನಂದ್ರೆ ಇಲ್ಲಿ ಯಾವಾಗ್ಲೂ ಡಿನಾಮಿನೇಟರ್ ವ್ಯಾಲ್ಯೂ ಯಾವಾಗ್ಲೂ ಎದುರು ಒರಿಜಿನಲ್ ಪ್ರೈಸ್ ವ್ಯಾಲ್ಯೂ ಇರ್ತದೆ. CP ಪ್ರೈಸ್ ಇದು. 20% ಲಾಭ ಆಗಿದೆ ಅಂದ್ರೆ 5ಕ್ಕೆ 1/5. 20% ಪ್ರಾಫಿಟ್ ಅಂದ್ರೆ ಇಟ್ ಮೀನ್ಸ್ 1/5 ಅಂದ್ರೆ 5ಕ್ಕೆ 1 ರೂಪಾಯಿ ಲಾಭ ಆಗಿದೆ ಅವನಿಗೆ. ಇಲ್ಲಿ ಬರೋದು ಯಾವ್ದು? ಪ್ರಾಫಿಟ್. ಇದು 1 ಪ್ರಾಫಿಟ್ ಆಗಿದೆ ಅಂದ್ರೆ ಮಾರಿದ ಎಷ್ಟಕ್ಕೆ? 5ಕ್ಕೆ 1 ಲಾಭ ಆಗಿದೆ ಅಂದ್ರೆ ಎಷ್ಟಕ್ಕೆ ಮಾರ್ದಂಗಾಯ್ತು? 6 ರೂಪಾಯಿಗೆ ಮಾರ್ದಂಗಾಯ್ತು. ಭಾಗದಲ್ಲಿ ಹೇಳ್ತಾ ಇರೋದ ನಾನು. CP ಪ್ರೈಸ್ ಎಷ್ಟಿದೆ? ಭಾಗದಲ್ಲಿ 5 ಭಾಗ. 5ಕ್ಕೆ 1 ಲಾಭ ಆಗಿದೆ ಅಂದ್ರೆ ಎಷ್ಟಕ್ಕೆ ಮಾರ್ದಂಗಾಯ್ತು? 6ಕ್ಕೆ. ತಗೊಂಡು ಬಂದಿದ್ದು ಎಷ್ಟಕ್ಕೆ? 5ಕ್ಕೆ. ಭಾಗದಲ್ಲಿ 1 ಲಾಭ ಆಗಿದೆ ಅಂದ್ರೆ ಇಟ್ ಮೀನ್ಸ್ ಎಷ್ಟಕ್ಕೆ ಮಾರ್ದಂಗಾಯ್ತು? 6. ಬರ್ಕೊಳ್ಳೋಣ ಇವಾಗ CP ಮತ್ತು SP ವ್ಯಾಲ್ಯೂಗಳನ್ನ ಬರ್ಕೊಳ್ಳೋಣ. ಎಷ್ಟಕ್ಕೆ? 5 ಭಾಗದಲ್ಲಿ 5 ಭಾಗಕ್ಕೆ ತಗೊಂಡಿದ್ದು ಮಾರಿದ ಎಷ್ಟಕ್ಕೆ? 1 ಲಾಭ ಆಗಿದೆ ಅಂದ್ರೆ 6ಕ್ಕೆ ಮಾರ್ದ. ಅಮೌಂಟ್ ಅಲ್ಲಿ ಮಾರಿದ್ದೆಷ್ಟು? ಭಾಗದಲ್ಲಿ ಮಾರಿದ್ದು 6 ಭಾಗ ಆದ್ರೆ ಅಮೌಂಟ್ ಅಲ್ಲಿ ಮಾರಿದ್ದು ಛತ್ರಿ ನೋಡ್ರಿ ಎಷ್ಟಕ್ಕೆ ಮಾರ್ದ? 300 ರೂಪಾಯಿಗೆ. ಈಗ ನಾವು ಕಂಡು ಹಿಡಿತಾ ಇರೋದು ಛತ್ರಿಯ ಕೊಂಡ ಬೆಲೆ ಎಷ್ಟು. ಎಷ್ಟು ರೊಕ್ಕ ಕೊಟ್ಟು ಛತ್ರಿಯನ್ನ ತೆಗೆದುಕೊಂಡು ಬಂದಿದ್ದ? 6 ಭಾಗ, ಇಟ್ ಮೀನ್ಸ್ 300 ರೂಪಾಯಿ ಆಯ್ತು. ಯಾಕೆ ಸರ್ 300 ಇಲ್ಲಿ ಬರ್ದಿದ್ದೀರಾ ಅಂದ್ರೆ ಮಾರಿದ, ಹೌದಾ? 300 ರೂಪಾಯಿಗಳಿಗೆ ಒಂದು ಛತ್ರಿಯನ್ನ ಮಾರಿದ ನಾವು. ಅಂದ್ರೆ ಭಾಗದಲ್ಲಿ ಮಾರಿದ್ದೆಷ್ಟು? 6 ಭಾಗ. 20% ಲಾಭ ಆಗಿದೆ ಅಂದ್ರೆ ಇಟ್ ಮೀನ್ಸ್ ಇದು ರೇಷಿಯೋ ಮೆಥಡ್ ಹೋಗ್ತಾ ಇರೋದು ನಾನು. ನೀವು 2 ಲೈನ್ ಮೆಥಡ್ ಮಾಡಬಹುದು, ಅದನ್ನು ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್ 6 5ಲೆ 1 ಭಾಗ. 6 ಭಾಗ 300 ಆದ್ರೆ 6 5 30 0 0. ಚಲೋ ಆಯ್ತಾ? 1 ಭಾಗ ಎಷ್ಟಾಯ್ತು? 50 ಆಯ್ತು ಅಂದ್ರೆ ಇಲ್ಲಿ ಇಂಟು 50. 5 5ಲೆ ಎಷ್ಟಾಯ್ತು? 25. ಎಸ್, ಛತ್ರಿಯ ಕೊಂಡ ಬೆಲೆ ಸಿಕ್ತು ನಿಮಗೆ. ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟು ತಂದಿದ್ದಪ್ಪ ಕೊಂಡ ಬೆಲೆ? ಛತ್ರಿಯನ್ನ ಕೊಟ್ಟು ತಂದಿದ್ದು ರೇಟ್ ಎಷ್ಟಪ್ಪ ಅಂದ್ರೆ 250 ರೂಪಾಯಿ. ಮಾರ್ತಾ ಇರೋದು 300 ರೂಪಾಯಿ. ಹಾಗಾದ್ರೆ 50 ರೂಪಾಯಿ ಲಾಭ ಆಗಿದೆ ಅವನಿಗೆ. ಅದೇ ಪರ್ಸೆಂಟೇಜ್ ಅಲ್ಲಿ ಹೇಳಿದಾನೆ ಅವನು, 20% ಲಾಭ ಆಗಿದೆ. ನೆಕ್ಸ್ಟ್ ಏನ್ ನೋಡ್ರಿ, ಕ್ವಶನ್ ಇಲ್ಲಿಗೆ ಮುಗಿಲಿಲ್ಲ. ತಗೊಂಡು ಬಂದಿದ್ದು ಕೊಂಡ ಬೆಲೆ ಛತ್ರಿ ಎಷ್ಟಕ್ಕೆ? 250. ಅದ್ರ ಮತ್ತೆ ನೆಕ್ಸ್ಟ್ ಏನಾಗತ್ತ? ತಿರುವಳಿ ಮಾರಾಟದ ಸಂದರ್ಭದಲ್ಲಿ ಅಂದ್ರೆ ನೆಕ್ಸ್ಟ್ ಟೈಮ್ ಮಾರುವಾಗ 300ಕ್ಕೆ ಮಾರಲಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಟೈಮ್ ಮಾರುವಾಗ ಅಂಗಡಿಯವನು ಏನ್ ಮಾಡ್ತಾನೆ? ನಮೂದಿತ ಬೆಲೆಯ ಮೇಲೆ ಅಂದ್ರೆ ನಮೂದಿಸಿದ ಬೆಲೆ ಅಂದ್ರೆ MRP ಅಂದ್ರೆ 300 ರೂಪಾಯಿ ರೇಟು ಶೇಕಡ 10 ರೂಪಾಯಿ ರಿಯಾಯಿತಿಯನ್ನ ನೀಡ್ತಾನೆ. ಅಂದ್ರೆ 300ಕ್ಕೆ ಮಾರಲ್ಲ, ಅದ್ರ 10% ರಿಯಾಯಿತಿ ನೀಡ್ತಾನೆ. ಅದನ್ನ ನೆಕ್ಸ್ಟ್ ನಾವು ಫ್ರಾಕ್ಷನ್ ಒಳಗೆ ಉಳ್ಕೊಳ್ಳೋಣ. ಅದೇ ಈಸಿ ಮೆಥಡ್ ಆಗ್ತದೆ. 10% ಮೀನ್ಸ್ ನಾನು ಹೇಳಿದ್ದೀನಿ 10% ಅಂದ್ರೆ 100ಕ್ಕೆ 10. 100ಕ್ಕೆ 10 ಆದ್ರೆ ಎಷ್ಟಾಗತ್ತಪ್ಪ? 1/10. ಮಗಪ್ ಮಾಡ್ಬೇಕಾ ಇವು ವ್ಯಾಲ್ಯೂಸ್ ಗಳನ್ನ? 10% ಅಂದ್ರೆ 1/10, 20% ಅಂದ್ರೆ 1/5, 1/4 ಅಂದ್ರೆ 25%. ಅರ್ಥ ಆಗುತ್ತೆ? 1/2 ಅಂದ್ರೆ 50%, 1/3 ಅಂದ್ರೆ 33.33%. ಕ್ಲಿಯರ್ ಆಯ್ತಾ? 1/10 ಆಯ್ತು. ನೆಕ್ಸ್ಟ್ ಇದ್ರ ಅರ್ಥ ಏನಂದ್ರೆ 10ಕ್ಕೆ ಮಾರ್ಲಿಲ್ಲ. ಸೆಲ್ಲಿಂಗ್ ಪ್ರೈಸ್ 10ರ ಮೇಲೆ MRP ಪ್ರೈಸ್ ಇರ್ತದೆ ಯಾವಾಗ್ಲೂ. ಇದು ರಿಯಾಯಿತಿ ಬಗ್ಗೆ ಮಾತಾಡ್ತೀನಿ. 10ಕ್ಕೆ 1 ರೂಪಾಯಿ ರಿಯಾಯಿತಿ ಬಿಟ್ಟಾನಂದ್ರೆ ಎಷ್ಟಕ್ಕೆ ಮಾರ್ದವ? 10ಕ್ಕೆ 1 ರೂಪಾಯಿ ರಿಯಾಯಿತಿ ಬಿಟ್ಟಿದ್ದಾನಂದ್ರೆ
ಇಟ್ ಮೀನ್ಸ್ ಮೈನಸ್ 10ಕ್ಕೆ ಒಂದು ಬಿಟ್ಟಿದ್ದಾನೆ ಅಂದ್ರೆ ಎಷ್ಟಕ್ಕೆ ಮಾರ್ದಂಗ ಆಯ್ತು 9ಕ್ಕೆ ಯಾವ ವ್ಯಾಲ್ಯೂ ಅದು ಎಸ್ ಪಿ ವ್ಯಾಲ್ಯೂ ಅಂದ್ರೆ 9 ಭಾಗದಲ್ಲಿ ಮಾರಿದಾನೆ. ಎಂ ಆರ್ ಪಿ ಎಷ್ಟಿತ್ತು ಅದ್ರ ರೇಟ್ ಇದ್ದು 10 ಭಾಗ ಇತ್ತು ಎಂ ಆರ್ ಪಿ. ಅದು ಮಾರ್ತಾ ಇರೋದು ಎಷ್ಟಕ್ಕಂದ್ರೆ ಸೆಲ್ಲಿಂಗ್ ಪ್ರೈಸ್ ನಿಮ್ಗೆ 9 ಭಾಗದಲ್ಲಿ ಮಾರ್ತಾ ಇದ್ದಾನೆ. ಆದ್ರೆ ಎಷ್ಟಿತ್ತು ಮಾರಾಟ ಸಂದರ್ಭದಲ್ಲಿ ಮಾರಿದ ರೇಟು ಎಂ ಆರ್ ಪಿ ನಮೂದಿತ ಬೆಲೆ 300 ರೂಪಾಯಿ. 10 ಭಾಗ ಅಂದ್ರೆ 300 ಆಯ್ತು. ಹಾಗಾದ್ರೆ 9 ಭಾಗ ಎಷ್ಟಾಗ್ತದೆ ನೋಡೋಣ. 10 ಭಾಗ 300 ಆದ್ರೆ ಈ ಝೀರೋ ಗೆಟ್ ಕ್ಯಾನ್ಸಲ್ ಆದ್ರೆ ಒಂದೆಷ್ಟಲೇ 30ಪ್ಪ. ಎಸ್ 1 30 ಇಲ್ಲಿ ಇಂಟು 30 ಅಂದ್ರೆ ಇಲ್ಲಿ ಇಂಟು 30 9 3 ಎಷ್ಟಾಯ್ತು 27. ನೆಕ್ಸ್ಟ್ ಟೈಮ್ ಮಾರಿದ್ದು ಎಷ್ಟಕ್ಕಂದ್ರೆ 270 ರೂಪಾಯಿ ಮಾರಿದಾನೆ. ಆದ್ರೂ ಕೂಡ ಅವನಿಗೆ ಲಾಭ ಆಗ್ತದ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂಗಡಿಯವನು ಎಷ್ಟು ಪರ್ಸೆಂಟ್ ಲಾಭ 100% ಆಗ್ತದೆ. ಕೊಂಡ ಬೆಲೆ ಛತ್ರಿ ತಂದಿದ್ದ ಎಷ್ಟಕ್ಕೆ 250 ರೂಪಾಯಿಗೆ ಮಾರ್ತಾ ಇದ್ದಾನೆ ಎಷ್ಟಕ್ಕಪ್ಪ 270 ರೂಪಾಯಿಗೆ. ನೆಕ್ಸ್ಟ್ ಟೈಮ್ ಮಾರಿದಾಗೂ ಕೂಡ ಡಿಸ್ಕೌಂಟ್ ಬಿಟ್ಟಾಗೂ ಸಹಿತ ಅವನಿಗೆ ಲಾಭ ಆಗಿದೆ. ಯಾಕಂದ್ರೆ 250ಕ್ಕೆ ತಂದು 270ಕ್ಕೆ ಮಾರ್ತಾ ಇದ್ದಾನೆ ಅಂದ್ರೆ ಎಷ್ಟು ಪರ್ಸೆಂಟ್ ಲಾಭ ಆಯ್ತು 20 ರೂಪಾಯಿ ಲಾಭ ಆಯ್ತಾ. ನೀವೇ ನೋಡ್ತೀರಿ ಇಲ್ಲಿ 20 ರೂಪೀಸ್ ಏನಾಗಿದ್ದು ಅವನಿಗೆ ಲಾಭ ಆಯ್ತು. ಅದು ಎಷ್ಟಕ್ಕಾಯ್ತು ಯಾವಾಗಲೂ ಲಾಭ ನಷ್ಟ ಎದ್ರ ಮೇಲೆ ಆಗ್ತದೆ ಅಂದ್ರೆ ಕೊಂಡ ಬೆಲೆ 250ಕ್ಕೆ ತಂದು 270ಕ್ಕೆ ಮಾರ್ತಾ ಇದ್ದಾನೆ ಅಂದ್ಮೇಲೆ 20 ರೂಪಾಯಿ ಲಾಭ ಆಯ್ತು. ಅದು ಎಷ್ಟಕ್ಕಾಯ್ತು 250ಕ್ಕೆ 20 ರೂಪಾಯಿ ಲಾಭ ಆಗ್ಯದಂದ್ರೆ ಶೇಕಡಾದಾಗ ಹೇಳಂತ ಹೇಳಿ ಆಗತ್ತಾರ ಅವರು. ರೊಕ್ಕೊಳಗ್ ಲಾಭ ಆಗಿದ್ದು 20 ರೂಪಾಯಿ ಆದ್ರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಹೇಳಬೇಕಂದ್ರೆ 100ಕ್ಕೆ ಇಂಟು ಮಾಡಬೇಕು. ಯಾಕೆ ಸರ್ 100 ಇಂಟು ಮಾಡಿರಿ ಶೇಕಡ ಅಂದ್ರೆ 100 ಅಂತ ಅರ್ಥ ಕೊಡ್ತದೆ. ಕ್ಲಿಯರ್ ಆಯ್ತಾ. ಎಸ್ ಈ ಝೀರೋ ಹೋದ್ರೆ 25 ಒಂದಲೇ 25 4ಲೇ 2 4ಲೇ ಎಷ್ಟಾಯ್ತು 8% ಅವನಿಗೆ ಲಾಭ ಆಗಿದೆ. ಕ್ಲಿಯರ್ ಆಯ್ತಾ. ಎಸ್ 8% ಲಾಭ ಇದೆ. ಕೆ ಎಸ್ ಒಳಗೆ ಕೇಳಿದ್ದು 2 ಮಾರ್ಕ್ಸಿಗೆ ಆಗಿದ್ದಂತಂದು ನೋಡ್ರಿ 2 ಸ್ಟೆಪ್ ಅಲ್ಲಿ ನೀವು ಬಿಡಿಸಲೇಬೇಕಾಗ್ತದೆ. ಇದು ರೇಷಿಯೋ ಮೆಥಡ್. ಸರ್ ಇಲ್ಲ ಸರ್ ನಮಗೆ ಇದು ಲೆಂದಿ ಆಗ್ತದೆ ಫಾರ್ಮುಲಾ ಪ್ರಕಾರ ಹೋದ್ರೆ ಬಹಳಷ್ಟು ಲೆಂದಿ ಆಗ್ತದೆ. ಇದು ರೇಷಿಯೋ ಮೆಥಡ್ ನಿಮಗೆ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಇದೇ ಈಸಿಯೆಸ್ಟ್ ಮೆಥಡ್ ಆಗ್ತದೆ. ಇಲ್ಲ ಸರ್ ನಮಗೆ 2 ಲೈನ್ ಅಲ್ಲಿ ಹೇಳ್ರಿ ಅಂದ್ರೆ 2 ಲೈನ್ ಮೆಥಡ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಬಹುದು. ಇದೇ ಲೆಕ್ಕವನ್ನ 2 ಲೈನ್ ಅಲ್ಲಿ 8% ನೋಡ್ರಿ. ಕ್ಲಿಯರ್ ಆಯ್ತಾ ಅರ್ಥ ಆಯ್ತಾ. ಎಸ್ ನೋಡ್ರಿ 2 ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದೇ ಲೆಕ್ಕವನ್ನ ಹೇಳ್ತೀನಿ ನೋಡ್ರಿ. ಟೋಟಲ್ ಎಷ್ಟು 8% ಲಾಭ ಆಗಿದೆ. ಲಾಭ ಅಥವಾ ನಷ್ಟ ನೋಡ್ರಿ ರಿಯಾಯಿತಿ ಎದ್ರ ಮೇಲೆ ಕೊಡ್ತಾರೆ ಯಾವಾಗಲೂ ಎಂ ಆರ್ ಪಿ ಪ್ರೈಸ್ ಮೇಲೆ ಕೊಡ್ತಾರೆ. ಕೊಂಡ ಬೆಲೆ ಮೇಲೆ ಲಾಭ ಆಗ್ತದೆ ನೋಡ್ರಿ. 300 ರೂಪಾಯಿಗೆ ಒಂದು ಛತ್ರಿಯನ್ನು ಮಾರಿದನಂದ್ಮೇಲೆ ಮಾರಿದ ರೇಟ್ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಬರೀತಿ ನೋಡ್ರಿ. ಎಷ್ಟಕ್ಕೆ ಮಾರಿದಾನಪ್ಪ 300 ರೂಪಾಯಿಗೆ ಮಾರಿದಾನೆ. ಈಗ ಹಾಗಾದ್ರೆ ಅವನಿಗೆ 20% ಲಾಭ ಆಗಿದೆ ಅಂದ್ರೆ ಇಟ್ ಮೀನ್ಸ್ ಮಾರಿದ ಎಷ್ಟಕ್ಕೆ 100ಕ್ಕೆ 20 ರೂಪಾಯಿ ಲಾಭ ಆಗಿದೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಮಾರಿರ್ತಾನೆ 100ಕ್ಕೆ 20 ಅಂದ್ರೆ 120ಕ್ಕೆ ಮಾರಿರ್ತಾನೆ. ಪರ್ಸೆಂಟೇಜ್ ಅಲ್ಲಿ ಮಾರಿದ್ದು ಎಷ್ಟು 120%. ರೊಕ್ಕೊಳಗೆ ಮಾರಿದ್ದು ಎಷ್ಟು 300. ಈಗ ನನಗೆ ಛತ್ರಿಯ ಕೊಂಡ ಬೆಲೆ ಬೇಕು. ಕೊಂಡ ಬೆಲೆ ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತದೆ ಅಂದ್ರೆ 100% ಇರ್ತದೆ. ಕ್ಲಿಯರ್ ಇದೆ. ಎಸ್ ಇದನ್ನು ಫೈಂಡ್ ಔಟ್ ಮಾಡೋಣ. ಎಷ್ಟಾಗ್ತದೆ ನೋಡ್ರಿ ಈ ಝೀರೋ ಗೆಟ್ ಕ್ಯಾನ್ಸಲ್ ಆಗ್ತದೆ. 4 ಅಥವಾ 3ಲೇ ತಗೊಳ್ರಿ ಅಥವಾ 12ಲೇ ಅಲ್ಲಿ ಹೋದ್ರೆ ನೋಡ್ರಿ ಎಷ್ಟಾಗ್ತದೆ 12 24 ಎಷ್ಟು ಉಳಿತಪ್ಪ 6 ಉಳಿತು 60 ಆಯ್ತು. 12 ಇಲ್ಲಿ 60 ಇಲ್ಲಿ ಇಂಟು 25 ಅಂದ್ರೆ ಇಲ್ಲಿ ಇಂಟು 25 ಎಷ್ಟಾಯ್ತು 250 ರೂಪಾಯಿ ಆಯ್ತು. ಛತ್ರಿಯ ಕೊಂಡ ಬೆಲೆ ಎಷ್ಟಪ್ಪ ಅಂದ್ರೆ 250 ಸಿಕ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ತಿರುವಳಿ ಮಾರಾಟದ ಸಂದರ್ಭದಲ್ಲಿ ಅಂಗಡಿಯವನು ನಮೂದಿತ ಬೆಲೆಯ ಮೇಲೆ 10% ರಿಯಾಯಿತಿ ಘೋಷಿಸ್ತಾನೆ. ಎಂ ಆರ್ ಪಿ ಮೇಲೆ ರಿಯಾಯಿತಿಯನ್ನು ಘೋಷಿಸ್ತಾನೆ. 100ಕ್ಕೆ 10 ರೂಪಾಯಿ ಬಿಟ್ಟಾನಂದ್ರೆ ಎಷ್ಟಕ್ಕೆ ಮಾರ್ದಂಗಾಯ್ತು 90 ರೂಪಾಯಿ. 10% ನೆಕ್ಸ್ಟ್ ಟೈಮಿಗೆ ಅದಕ್ಕೆ 300ಕ್ಕೆ ಮಾರಲ್ಲ. ನೆಕ್ಸ್ಟ್ ಟೈಮ್ 10% ಡಿಸ್ಕೌಂಟ್ ಅಂದ್ರೆ 300 10% ಎಷ್ಟಾಗ್ತದೆ ನೋಡ್ಬೇಕು. 10% ಬಿಟ್ಟಿದ್ದಾನೆ ಅಂದ್ರೆ 10% ಅಂದ್ರೆ 10 ಹೋದ್ರೆ ಎಷ್ಟಾಯ್ತಪ್ಪ -30 ರೂಪೀಸ್ ಬಿಟ್ಟಿದ್ದಾನೆ. 300ಕ್ಕೆ ಮಾರಲಿಲ್ಲ 30 ರೂಪಾಯಿ ಬಿಟ್ಟಾನಂದ್ರೆ ಎಷ್ಟಕ್ಕೆ ಮಾರ್ದಂಗಾಯ್ತು 270 ರೂಪೀಸ್ಗೆ ಮಾರ್ದಂಗಾಯ್ತು. ಅರ್ಥ ಆಯ್ತಾ. ಎಷ್ಟಕ್ಕೆ ಮಾರಿದ 200. ಆದ್ರೂ ಅವನಿಗೆ ಲಾಭ ಆಗ್ತದೆ ಇಲ್ಲ. ತಗೊಂಡಿದ್ದ ಛತ್ರಿ 250ಕ್ಕೆ ಮಾರ್ತಾ ಇದ್ದು 270ಕ್ಕೆ ಲಾಭ ಆಗ್ಲೇಬೇಕಲ್ಲ. ಎಷ್ಟು ರೂಪಾಯಿ ಲಾಭ ಆಯ್ತು ಪ್ರಾಫಿಟ್ ಎಷ್ಟಾಯ್ತು 20 ರೂಪಾಯಿ ಆಯ್ತು. ಎದಕ್ಕಾಯ್ತದು ಕೊಂಡ ಬೆಲೆಗೆ ಆಗಿರ್ಬೇಕು. ಎಷ್ಟಕ್ಕೆ 250ಕ್ಕೆ 20 ರೂಪಾಯಿ ಲಾಭ ಆಗಿದೆ ಅಂದ್ರೆ 100ಕ್ಕೆ ಎಷ್ಟು ಲಾಭ ಆದಂಗೆ ಆಯ್ತು. ಈ ಝೀರೋ ಗೆಟ್ ಕ್ಯಾನ್ಸಲ್ ಆಯ್ತು. 25 ಮಗೆ 2 ಇಲ್ಲ. ಈ ಕಡೆ ನೋಡೋಣ 25 4ಲೇ 100 ಆದ್ರೆ ಇಲ್ಲಿ ಇಂಟು 4 ಅಂದ್ರೆ ಇಲ್ಲಿ ಇಂಟು 4 2 4ಲೇ 8%. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಲ್ಲಿ ಅವನಿಗೆ ಗಳಿಸಿದ ಲಾಭ ಎಷ್ಟಂದ್ರೆ 8% ಆಗ್ತದೆ. ಕ್ಲಿಯರ್ ಆಯ್ತಾ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ. ಎಸ್ ರೇಷಿಯೋ ಮೆಥಡ್ ಇದು 2 ಲೈನ್ ಮೆಥಡ್ ನೋಡ್ರಿ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ರಿ. 100% ಕ್ವಶನ್ ಆಗುತ್ತದೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಲಾಭ ಮತ್ತು ನಷ್ಟದ ಮೇಲೆ. ಕ್ಲಿಯರ್ ಆಯ್ತಾ. ಎಸ್ ಚಲೋ ನೆಕ್ಸ್ಟ್ ಕ್ವಶನ್. ಇದನ್ನು ಕೂಡ ಲಾಭ ನಷ್ಟದ ಮೇಲೆ ಕ್ವಶನ್ ಇದೆ. ಇದು ಯಾವ ಕಾನ್ಸೆಪ್ಟ್ ಮೇಲೆ ಇದೆ ಅಂದ್ರೆ ರಿಯಾಯಿತಿ ಕಾನ್ಸೆಪ್ಟ್ ಮೇಲೆ ಇದೆ. ಡಿಸ್ಕೌಂಟ್ ಟಾಪಿಕ್ ಮೇಲೆ ಇರೋದು. ಏನಿದೆ ಕ್ವಶನ್ ಅನ್ನ ಓದ್ರಿ. ಬಟ್ಟೆ ವ್ಯಾಪಾರಿಯೊಬ್ಬ ಬೆಲೆಗಳಲ್ಲಿ 25% ರಿಯಾಯಿತಿಯನ್ನು ಘೋಷಿಸ್ತಾನೆ.
ವ್ಯಕ್ತಿಯೊಬ್ಬನು ಇದರಲ್ಲಿ 40 ರೂಪಾಯಿಗಳ ರಿಯಾಯಿತಿ ಪಡೆಯಬೇಕಾದರೆ ಪ್ರತಿಯೊಂದು 32 ರೂಪಾಯಿಯ ಬೆಲೆಯ ಬಂದ್ ನೋಡ್ರಿ, 32 ರೂಪಾಯಿ ಬೆಲೆಯ ಶರ್ಟ್ಗಳಲ್ಲಿ ಎಷ್ಟು ಶರ್ಟ್ಗಳನ್ನ ಆತನ ಖರೀದಿಸಬೇಕಾಗ್ತದೆ. ಒಂದು ಶರ್ಟಿಗೆ ಎಷ್ಟದ ಅಂದ್ರೆ 32 ರೂಪಾಯಿ ಮೆನ್ಷನ್ ಮಾಡಿದ್ದಾರೆ. ವ್ಯಾಪಾರಿ ಏನ್ ಮಾಡಾಕತ್ತಾನ, 25% ಡಿಸ್ಕೌಂಟ್ ಅನ್ನ ಘೋಷಿಸಿದಾನೆ. ಅಂದ್ರೆ ಎದ್ರ ಮೇಲೆ ಘೋಷಿಸಿರ್ತಾನೆ, MRP ಮೇಲೆ ನಾವು ಡಿಸ್ಕೌಂಟ್ ಅನ್ನ ಘೋಷಿಸ್ತೀವಿ. 25% ಡಿಸ್ಕೌಂಟ್ ಬಿಟ್ಟಿದ್ದಾನಂದ್ರೆ ಎದ್ರ ಮೇಲೆ ಬಿಟ್ಟಿರ್ತಾನೆ, 32 ರೂಪಾಯಿ ಮೇಲೆ ಶರ್ಟ್ ಬೆಲೆ ಎಷ್ಟದ 32 ರೂಪಾಯಿ, 25% ಡಿಸ್ಕೌಂಟ್ ಬಿಟ್ಟಾನೆ. ಆದ್ರೆ ವ್ಯಕ್ತಿಯೊಬ್ಬನು ಇದರಲ್ಲಿ 40 ರೂಪಾಯಿಗಳ ಡಿಸ್ಕೌಂಟ್ ಅನ್ನ ಪಡಿಬೇಕು. 40 ರೂಪಾಯಿ ಅವನಿಗೆ ಉಳಿಬೇಕಂದ್ರೆ ಅಂತವ್ ಎಷ್ಟು ಶರ್ಟ್ಗಳನ್ನ ಅವ ಖರೀದಿಸಬೇಕು, ಎಷ್ಟು ಶರ್ಟ್ಗಳನ್ನ ಅವನು ಖರೀದಿಸಬೇಕಾಗ್ತದೆ ಅಂತ ಕೇಳಿದ್ದು. ಏನಂತ ಇದ್ದಾರೆ, 25% ಡಿಸ್ಕೌಂಟ್ ಬಿಟ್ಟಿದ್ದಾನಂದ್ರೆ ಎಷ್ಟಪ್ಪ, 32 ರೂಪಾಯಿ ಶರ್ಟ್ ಬೆಲೆ ಇದೆ. ಮೊದಲು ಬೆಲೆ ಬರ್ಕೊಂಡು 32 ರೂಪಾಯಿ ಶರ್ಟ್ ಇದೆ ಅಂದ್ರೆ ಇದ್ರ ಮೇಲೆ ಒಂದು ಶರ್ಟಿಗೆ 25% ಡಿಸ್ಕೌಂಟ್ ಇದೆ. ಇದ್ರ 25% ಎಷ್ಟಾಗ್ತದೆ ನೋಡೋಣ. 32ರದ 25% ಹೆಂಗ್ ಸರ್ ಅಂದ್ರೆ 50% ನೋಡ್ರಿ. ಫಸ್ಟ್ 50% ಅಂದ್ರೆ ಅರ್ಧಕ್ಕರ್ಧ. 32ರದ 50% ಎಷ್ಟಾಗ್ತದೆ ಅಂದ್ರೆ 16 ರೂಪಾಯಿ ಆಗ್ತದೆ. 32ರ ಅರ್ಧನೇ 16 ಆದ್ರೆ ನನಗೆ 50% ಬೇಡ, 25% ಬೇಕು. ಇದರ ಅರ್ಧ ಇದು ಇದೆ, 50% ಅರ್ಧ 25 ಆದ್ರೆ 16ದ ಅರ್ಧ ಎಷ್ಟಾಗ್ತದಪ್ಪ, 8 ರೂಪಾಯಿ ಆಗ್ತದೆ. ಹೌದಾ? 16 ಅರ್ಧ 32ರ ಅರ್ಧ 16 ಆದ್ರೆ 16ರ ಅರ್ಧ ಎಷ್ಟಾಯ್ತು, 8 ರೂಪಾಯಿ ಆಯ್ತು. ಅಂದ್ರೆ 32 ರೂಪಾಯಿದ ಅಮೌಂಟು 8 ರೂಪಾಯಿ ಏನಾಯ್ತು, ಡಿಸ್ಕೌಂಟ್ ಬಿಟ್ಟಂಗಾಯ್ತು. ಅವ್ನಿಗೆ ಉಳಿದಿದ್ದು ಎಷ್ಟು, 8 ರೂಪಾಯಿ ಉಳಿದಿದೆ. 25% ಅಂದ್ರೆ 8 ರೂಪಾಯಿ ಅಂದ್ರೆ 24 ರೂಪಾಯಿಗೆ ಮಾರ್ದಂಗಾಯ್ತು. ಒಂದು ಶರ್ಟ್ ಬೆಲೆ 24 ರೂಪಾಯಿಗೆ ಮಾರ್ದಂಗಾಯ್ತು. ಅದ್ರ ರಿಯಾಯಿತಿ ಎಷ್ಟು ಕೊಟ್ಟಂಗಾಯ್ತು ಅವನಿಗೆ, 8 ರೂಪಾಯಿ ಉಳ್ದಂಗಾಯ್ತು. ಒಂದು ಶರ್ಟ್ ಮೇಲೆ 8 ರೂಪಾಯಿ ಉಳ್ದಂದ್ರೆ ಅವ್ನಿಗೆ ಎಷ್ಟು ಉಳಿಬೇಕು, 40 ರೂಪಾಯಿ ಉಳಿಬೇಕು. ಒಂದು ಶರ್ಟಿಗೆ 8 ರೂಪಾಯಿ ಉಳಿಸ್ಯಾನಂದ್ರೆ 40 ರೂಪಾಯಿ ಉಳಿಬೇಕಂದ್ರೆ ಎಷ್ಟು ಶರ್ಟ್ ತಗೋಬೇಕು, 8 ಎಷ್ಟಲೇ 40, ಎಸ್ 8 ಇಲ್ಲೇ 40. ಹಾಗಾದ್ರೆ ಎಷ್ಟು ಶರ್ಟ್ಗಳನ್ನ ತಗೋಬೇಕು ಅವನು, 5 ಶರ್ಟ್ಗಳನ್ನ ತಗೊಂಡ್ರೆ ಅವನಿಗೆ ಎಷ್ಟು, 100% 40 ರೂಪಾಯಿ ರಿಯಾಯಿತಿಯನ್ನ ಪಡೆದಂಗ ಆಗ್ತದೆ. ಅಕಸ್ಮಾತ್ ಇನ್ ಕೇಸ್ 80 ರೂಪಾಯಿ ತಗೋಬೇಕಂದ್ರೆ 8 ಎಷ್ಟಲೇ 80, ಒಂದು ಶರ್ಟಿಗೆ 8 ರೂಪಾಯಿ ಬಿಡಾಕತ್ತಂದ್ರೆ 80 ರೂಪಾಯಿ ಅಂದ್ರೆ 10 ಶರ್ಟ್ ತಗೋಬೇಕು. 2 ಶರ್ಟ್ ತಗೋಬೇಕ 16 ರೂಪಾಯಿ ಉಳಿಬೇಕಂದ್ರೆ 2 ಶರ್ಟ್ ತಗೋಬೇಕು. 24 ಉಳಿಬೇಕಂದ್ರೆ 3 ಶರ್ಟು. ಟೋಟಲ್ ಅವ ಅಂತ ಇದ್ದಾನೆ 40 ರೂಪಾಯಿ ಉಳಿಬೇಕಂದ್ರೆ ಎಷ್ಟು ಶರ್ಟ್ ತಗೋಬೇಕು, ಒಂದು ಶರ್ಟಿಗೆ 8 ರೂಪಾಯಿ ಉಳಿದ್ರೆ ಟೋಟಲ್ ಆಗಿ 5 ಶರ್ಟಿಗೆ ಎಷ್ಟು, 40 ರೂಪಾಯಿ ಉಳ್ದಂಗ ಆಗ್ತದೆ. ಕ್ಲಿಯರ್ ಆಯ್ತಾ? ಇದು ಕೂಡ ರಿಯಾಯಿತಿ ಕಾನ್ಸೆಪ್ಟ್ ಮೇಲೆ MRP ನೋಡ್ರಿ. ರಿಯಾಯಿತಿ ಮೀನ್ಸ್ ಮಾರ್ಕ್ ರಿಟೇಲ್ ಪ್ರೈಸ್. ಯಾವಾಗ್ಲೂ ಡಿಸ್ಕೌಂಟ್ ಅನ್ನ ಎದ್ರ ಮೇಲೆ ನಾವು ಕೊಡ್ತೀವಿ ಅಂದ್ರೆ MRP ಮೇಲೆ ಕೊಡ್ತೀವಿ. ಯಾವಾಗಲೂ ಲಾಭ ಅಥವಾ ನಷ್ಟ ಎದ್ರ ಮೇಲೆ ಆಗ್ತದೆ ಅಂದ್ರೆ CP ಪ್ರೈಸ್. ಕೊಂಡ ಬೆಲೆ ಮೇಲೆ ನಾವು ಲಾಭ ಮತ್ತು ನಷ್ಟವನ್ನ, ಲಾಭ ನಷ್ಟ ಯಾವುದರ ಮೇಲೆ ಅವಲಂಬನೆ ಆಗಿದ್ರೆ ಕೊಂಡ ಬೆಲೆ ಮೇಲೆ ಅವಲಂಬನೆ ಆಗಿರೋದು. ಕ್ಲಿಯರ್ ಆಯ್ತಾ? ಹೋಗೋಣ ನೆಕ್ಸ್ಟ್ ಕ್ವಶನ್. ಎಸ್ ಚಲೋ, ಇದು ಯಾವ ಟಾಪಿಕ್ ಮೇಲೆ, ಎಸ್ ಟ್ರೈನ್ ಟಾಪಿಕ್ ಮೇಲೆ. ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕೇಳಲ್ಪಟ್ಟಿರೋ ರೈಲ್ವೆ ಸಮಸ್ಯೆ ಮೇಲೆ ಇದ್ದೇ ಇರ್ತದೆ. ಯಾವುದೇ ನೋಡ್ರಿ ನೀವು PC ಹೋಗ್ರಿ, PSI ಹೋಗ್ರಿ, KS, ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ರೈಲ್ವೆ ಚಾಪ್ಟರ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಚಾಪ್ಟರ್ ಮೇಲೆ ಬಹಳಷ್ಟು ಇನ್ನೂ ಆದ್ರೂ ಗೊಂದಲ ಇದೆ. ಬಹಳಷ್ಟು ನಾವು ನೋಡ್ತಾ ಇರ್ತೀವಲ್ಲ, ಸರ್ ಟ್ರೈನ್ ಚಾಪ್ಟರ್ ಹೇಳಿ, ಫಸ್ಟ್ ಟ್ರೈನ್ ಚಾಪ್ಟರ್ ಹೇಳ್ರಿ, ಬಹಳಷ್ಟು ಗೊಂದಲ ಮಾಡ್ಕೊಂಡ್ರೆ ನಾನು ಅದನ್ನ ಸರಳ ಮಾಡಕ್ ನೋಡ್ತೀನಿ. ಎಸ್ 135 ಮೀಟರ್ ಉದ್ದದ ರೈಲು ಗಂಟೆಗೆ ಎಷ್ಟು ಹೊಂಟಿದೆ ಅಂದ್ರೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಹಾಗಾದ್ರೆ ಒಂದು ಟೆಲಿಗ್ರಾಫ್ ಕಂಬವನ್ನ ದಾಟಲು ತೆಗೆದುಕೊಳ್ಳುವ ಸಮಯವನ್ನ ಎಷ್ಟಂತ ಕೇಳಿದಾನೆ. ತುಂಬಾ ಇಂಪಾರ್ಟೆಂಟ್ ಯಾವ್ದು ಅಂದ್ರೆ ಈ ಟ್ರಯಾಂಗಲ್ ಅನ್ನ ನೆನ್ಪಿಟ್ಕೋಬೇಕು. ಹೌದಾ? ಯಾವ್ಯಾವ ಚಾಪ್ಟರ್ ಅಂದ್ರೆ ಲಿಂಕ್ ಅದಾವಂದ್ರೆ ಟೈಮ್, ಡಿಸ್ಟೆನ್ಸ್, ಸಮಯ ಮತ್ತು ದೂರ, ರೈಲುಗಳು, ಬೋಟ್ ಅಂಡ್ ಸ್ಟ್ರೀಮ್, ಇವೆಲ್ಲವೂ ಒಂದೇ ಕಾನ್ಸೆಪ್ಟ್ ಮೇಲೆ ಅವಲಂಬಿತನ ಆಗಿದ್ದು ಪ್ರತಿಯೊಂದನ್ನು ಕೂಡ ಆಗ್ಬೇಕು. ಮೇನ್ ನೋಡ್ರಿ, ಈ ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು. DST. ಹೌದಾ? GST ಅಂತ ಕರಿತೀವಿ. DST ಡಿಸ್ಟೆನ್ಸ್ ಈಕ್ವಲ್ ಟು S ಇಂಟು T. ಈಗ ಟೈಮ್ ಬೇಕಂದ್ರೆ D/S, ಟೈಮ್ ಅನ್ನು ಮುಚ್ಚರಿ D/S ಆಗ್ತದೆ. ಡಿಸ್ಟೆನ್ಸ್ ಬೇಕಂದ್ರೆ S ಇಂಟು T ಇಂಟು ಮಾಡಬೇಕು. S ಬೇಕಂದ್ರೆ D/T. ಈ ಫಾರ್ಮುಲಾ ನೆನಪಿರ್ಲಿ. T ಈಕ್ವಲ್ ಟು D/S. ಟೈಮ್ ಯಾವಾಗ್ಲೂ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಇರ್ತದೆ. ಸ್ಪೀಡ್ ಯಾವಾಗ್ಲೂ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಟೈಮ್. D ಕಾನ್ಸ್ಟೆಂಟ್ ಇದ್ದಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಟೈಮ್ ಕೊಟ್ಟಿದ್ದಾರೆ. ಹೌದಾ? D ಮೀನ್ಸ್ L/S ಅನ್ಬಹುದು ನೀವು. ಟ್ರೈನ್ ಇದೆ ಅಂದ್ರೆ ಡಿಸ್ಟೆನ್ಸ್ ಮೀನ್ಸ್ L/S ಅಂತೂ ಬರೀಬಹುದು. ಎಸ್. ಈಗ ಬರ್ರಿ, 135 ಮೀಟರ್ ಉದ್ದದ ರೈಲು ಏನ್ ಕೊಟ್ಟಿದ್ದಾರೆ ಕ್ವಶನ್ ಒಳಗ, ಲೆಂತ್ ಆಫ್ ಟ್ರೈನ್ ಕೊಟ್ಟಿದ್ದಾರೆ. ಎಷ್ಟು L ಎಷ್ಟದಂದ್ರೆ 135 ಮೀಟರ್ ಇದೆ. ಮತ್ತೆ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ. ಗಂಟೆಗೆ ಎಷ್ಟು ಹೊಂಟದ ಅಂದ್ರೆ ಸ್ಪೀಡು. ಎಸ್. ಸ್ಪೀಡ್ ಆಫ್ ಟ್ರೈನ್ ಎಷ್ಟಿದೆ ಅಂದ್ರೆ 54 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಇಟ್ ಮೀನ್ಸ್ ಅರ್ಥ ಏನು, ತಾಸಿಗೆ 54 ಕಿಲೋಮೀಟರ್ ಹೋಗ್ತಾ ಇದೆ. ಹಾಗಾದ್ರೆ ಒಂದು ಟೆಲಿಗ್ರಾಫ್ ಕಂಬವನ್ನ ದಾಟಬೇಕಂದ್ರೆ ಈ ಟ್ರೈನು
ಎಸ್, ಒಂದು ಟೆಲಿಗ್ರಾಫ್ ಕಂಬವನ್ನ ದಾಟಿ ಹೋಗ್ಬೇಕಂದ್ರೆ ಇದನ್ನ ದಾಟಿ ಈ ಕಡೆ ಬರ್ಬೇಕು ಆ ಟ್ರೈನ್, ಹಾಗಾದ್ರೆ ಎಷ್ಟು ಟೈಮ್ ತಗೋತು ಅಂತ ಕೇಳಿದ್ದವನು. ಸ್ಪೀಡ್ ಕೊಟ್ಟಿದ್ದಾರೆ, ಟ್ರೈನ್ ಕೊಟ್ಟಿದ್ದಾರೆ, ಎಷ್ಟಿದೆ ಸ್ಪೀಡ್ ಕೊಟ್ಟಿದ್ದಾರೆ ಮತ್ತೆ ಟ್ರೈನ್ ಲೆಂತ್ ಕೊಟ್ಟಿದ್ದಾರೆ, ಸಮಯ ಕೇಳಿದರೆ ಟೈಮ್ ಎಷ್ಟು ಟೈಮ್ ತಗೋತಾರೆ. ಟೈಮ್ ಈಕ್ವಲ್ ಟು ಫಾರ್ಮುಲಾ ಏನಿದೆ T/S ಅಥವಾ L/S ಅಂತೂ ಕೂಡ ಅನ್ಬೋದು. ಡಿಸ್ಟೆನ್ಸ್ ಮೀನ್ಸ್ ಲೆಂತ್ ಅಲ್ಲಿ ಅಂತೀವಿ ನಾವು. L/S ಅಂದ್ರೆ ಫೈಂಡ್ ಔಟ್ ಮಾಡ್ರಿ. ಫಾರ್ಮುಲಾ ಪ್ರಕಾರ ಹೋಗ್ಬೇಕಂದ್ರೆ ಟೂ ಲೈನ್ ಮೆಥಡ್ ಹೇಳ್ತೀನಿ ನಾನು. ಎಲ್ ಲೆಂತ್ ಆಫ್ ಟ್ರೈನ್ ಎಷ್ಟಿದೆ 135 ಮೀಟರ್ ಇದೆ. ಮೇಲೆ ಮೀಟರ್ ಇದೆ ಅಂದ್ರೆ ಮಸ್ಟ್ ಅಂಡ್ ಶುಡ್ ಕನ್ವರ್ಟ್ ಮಾಡ್ಲೇಬೇಕಾ ನೀವು. ಸ್ಪೀಡ್ ಎದ್ರೊಳಗಿದೆ ಕಿಲೋಮೀಟರ್ ಪರ್ ಅವರ್ ಇದೆ ಅಂದ್ರೆ ನಾನು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕಂದ್ರೆ 5/18 ಅನ್ನ ಇಂಟು ಮಾಡಬೇಕು. ಯಾಕೆ ಸರ್ 5/18 ಇಂಟು ಮಾಡಬೇಕು? 6/18 ಯಾಕೆ ಇಂಟು ಮಾಡಬಾರ್ದು? 7/18 ಯಾಕೆ ಇಂಟು ಮಾಡಬಾರ್ದು? ಹೌದಾ? ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನ ನಾನು ಎದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ? ಮೀಟರ್ ಪರ್ ಸೆಕೆಂಡಿಗೆ. ಅಂದ್ರೆ ಎಷ್ಟು ಇಂಟು ಮಾಡಬೇಕು? 5/18. ಹೌದಾ? ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂಟು ಮಾಡಬೇಕು. ಯಾಕೆ ಸರ್ 5/18 ಇಂಟು ಮಾಡ್ಬೇಕಂದ್ರೆ ಬರ್ರಿ, 1 ಕಿಲೋಮೀಟರ್ 1 ಸೆಕೆಂಡ್, ಮೀಟರ್ ಪರ್ ಅವರ 1 ಗಂಟೆ, ಕಿಲೋಮೀಟರ್ ಪರ್ ಅವರ್. ಒಂದು ಗಂಟೆ 1 ಕಿಲೋಮೀಟರ್, ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಅಪ್ಪ? 1000 ಮೀಟರ್ ಆಗ್ತದೆ. ನೆಕ್ಸ್ಟ್ 1 ಗಂಟೆ ಅಂದ್ರೆ ಎಷ್ಟು ಸೆಕೆಂಡ್ಗಳು? 3600 ಸೆಕೆಂಡ್ ಆಗ್ತದೆ. ಇದನ್ನು ಕಟ್ತಾ ಹೊಡಿರಿ. ಇವೆರಡು ಸೊನ್ನೆ ಹೋದ್ರೆ ಎಸ್ 2 5 10, 2 18 36 ಎಷ್ಟು ಬಂತು ನಿಮಗೆ? 5/18 ಮೀಟರ್ ಪರ್ ಸೆಕೆಂಡ್. ಅದಕ್ಕೋಸ್ಕರ ನಾವು ಯಾವ್ದಕ್ಕೆ ಇಂಟು ಮಾಡ್ತೀವಿ? ಕಿಲೋಮೀಟರ್ ಪರ್ ಅವರ್ ಇತ್ತು, ಮೀಟರ್ ಪರ್ ಸೆಕೆಂಡ್ ಬೇಕಂದ್ರೆ ಎಷ್ಟು ಇಂಟು ಮಾಡಬೇಕು? 5/18. ಯಾಕೆ ರೀಸನ್ ಗೊತ್ತಾಯ್ತಾ? 5/18 ಯಾಕೆ ಮಾಡ್ತೀವಿ ನಾವು ಅಂದ್ರೆ 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರು, 1 ಗಂಟೆ ಈಕ್ವಲ್ ಟು 3600 ಸೆಕೆಂಡು. ಚಲೋ, ಎಷ್ಟಾಗುತ್ತೆ? ಕಟ್ತಾ ಹೊಡ್ಯಾನು. 18 1 18 3 54, ಎಸ್ 5 1 5 2 10, 5 7 35, 3 1 3 9 27. ಎಷ್ಟಾಯ್ತು? 9 ಸೆಕೆಂಡ್ ಅಲ್ಲಿ ದಾಟ್ತದೆ. ಆ ಟೈಮ್ ಎಷ್ಟು ತಗೋತದೆ? ಆ ಟ್ರೈನು ಆ ಟೆಲಿಗ್ರಾಫ್ ಕಂಬವನ್ನ ದಾಟಲು ಎಷ್ಟು ಟೈಮ್ ತಗೋತದೆ ಅಂದ್ರೆ 9 ಸೆಕೆಂಡ್ ತಗೋತದೆ. ಕಟ್ತಾ ನೋಡ್ರಿ ಕರೆಕ್ಟ್ ಆಗಿ. ಟೈಮ್ ಈಕ್ವಲ್ ಟು L/S ಆದ್ರೆ ಲೆಂತ್ ಆಫ್ ಟ್ರೈನ್ 135 ಮೀಟರ್ ಅದ. ಸ್ಪೀಡ್ ಎಷ್ಟದ ಅಂದ್ರೆ 54 ಕಿಲೋಮೀಟರ್. ಇದನ್ನ ಏನ್ ಮಾಡ್ಬೇಕು? ಕನ್ವರ್ಟ್ ಮಾಡ್ಬೇಕು 5/18. ಯಾಕೆ ಸರ್ ಇಂಟು ಮಾಡಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬೇಕು ನನಗೆ. ಯಾಕೆ ಸರ್ ಬೇಕಂದ್ರೆ ಕೆಳಗಡೆ ಕಿಲೋಮೀಟರ್ ಆಗ್ತದೆ, ಮೇಲೆ ಮೀಟರ್ ಆಗ್ತದೆ. ಗೆಟ್ ಕ್ಯಾನ್ಸಲ್ ಆಗ್ಬೇಕಂದ್ರೆ ಮೀಟರ್ ಗೆಟ್ ಕ್ಯಾನ್ಸಲ್ ಆಗೋದು. ಅರ್ಥ ಆಗುತ್ತದೆ? ಎಸ್ 18 1 18 3 54. ನೆಕ್ಸ್ಟ್ 5 1 5 2 10, 3 ಉಳಿತು 35, 5 7 35, ಎಸ್ 3 1 ಎಸ್ 3 9 27. ಈ ಸೆಕೆಂಡ್ ಮೇಲೆ ಹೋದ್ರೆ ಎಷ್ಟಾಯ್ತಪ್ಪ? 9 ಸೆಕೆಂಡ್ ಅಲ್ಲಿ ಅದು ದಾಟ್ತದೆ. ಇದು ಫಾರ್ಮುಲಾ ಮೆಥಡ್. ಎಸ್ ಸರ್ ನಾನು ಫಾರ್ಮುಲಾ ನೆನಪಾಗಲಿಲ್ಲ ಹ್ಯಾಂಡ್ ಸರ್ ಎಕ್ಸಾಮ್ ಅಲ್ಲಿ. ಎಸ್ 2 ಲೈನ್ ಮೆಥಡ್ ಅಲ್ಲೂ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಆದಷ್ಟು ಶಾರ್ಟ್ ಕಟ್ ಮೆಥಡ್ ಅಲ್ಲಿ 54 ಕಿಲೋಮೀಟರ್ ಪರ್ ಅವರ್ ಇದ್ದಿತ್ತು. ಫಸ್ಟ್ ಕೆಲಸ ನೋಡ್ರಿ, 2 ಲೈನ್ ಅಲ್ಲಿ ಆನ್ಸರ್ ಬೇಕಂದ್ರೆ ಫಸ್ಟ್ ಏನೇನು ಕೊಟ್ಟರು ಗಿವನ್ ಡಾಟಾ ಅಲ್ಲಿ? ಲೆಂತ್ ಆಫ್ ಟ್ರೈನ್ 135 ಮೀಟರ್ ಇದೆ, ಹೌದು. ನೆಕ್ಸ್ಟ್ ಸ್ಪೀಡ್ ಆಫ್ ಟ್ರೈನ್ ಎಷ್ಟಿದೆ? 54 ಕಿಲೋಮೀಟರ್ ಪರ್ ಅದ. ತಾಸಿಗೆ ಎಷ್ಟು ಹೊಂಟದೆ? ಇದರ ಅರ್ಥ ಏನಪ್ಪಾ ಅಂದ್ರೆ 1 ಗಂಟೆಗೆ 54 ಕಿಲೋಮೀಟರ್ ಹೋಗ್ತಾ ಇದೆ ಟ್ರೈನ್. 1 ತಾಸಿಗೆ 54 ಕಿಲೋಮೀಟರ್ ಹೋಗಿದೆ ಅಂದ್ರೆ ಸೆಕೆಂಡಿಗೆ ಎಷ್ಟು ಹೋದಂಗಾಯ್ತು? ಇದನ್ನು ಫೈಂಡ್ ಔಟ್ ಮಾಡ್ಬೇಕು ನಾನು. 1 ಸೆಕೆಂಡಿಗೆ ಟ್ರೈನ್ ಎಷ್ಟು ಮೂವ್ ಆಗ್ತದೆ? ಎಸ್ 5/18 ಅನ್ನ ಇಂಟು ಮಾಡಿದಾಗ ಎಸ್ 18 1 18 3 54. ಯಾಕೆ ಸರ್ 5/18 ಕಿಲೋಮೀಟರ್ ಪರ್ ಅವರ್ ಇದ್ದಿತ್ತು? ಎದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಎದಕ್ಕೆ ಪರಿವರ್ತನೆ ಮಾಡ್ತಾ ಇದ್ದೀನಿ ಅಂದ್ರೆ ಮೀಟರ್ ಪರ್ ಸೆಕೆಂಡಿಗೆ. 3 5 ಎಷ್ಟಾಯ್ತು? 15 ಮೀಟರ್ ಪರ್ ಸೆಕೆಂಡ್. ಎಸ್ ಇಲ್ಲಿ ಸಿಕ್ತು ನೋಡಿ. 1 ಸೆಕೆಂಡಿಗೆ ಎಷ್ಟು ಹೋದಂಗಾಯ್ತು? ಟ್ರೈನ್ ಮುಂದೆ ಹೋದಂಗಾಯ್ತು. 1 ಸೆಕೆಂಡಿಗೆ 15 ಮೀಟರ್ ಹೋದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ 15 ಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡಿಗೆ 15 ಮೀಟರ್ ಟ್ರೈನ್ ಮೂವ್ ಆದ್ರೆ ಎಷ್ಟು ಸೆಕೆಂಡಿಗೆ? ಬರ್ರಿ, ಯಾವುದು ಎಷ್ಟು ಮೀಟರ್ ಹೋಗಿದೆ? 135 ಮೀಟರ್ ಆಲ್ರೆಡಿ ಟ್ರೈನ್ ಮೂವ್ ಆಗಿದೆ ಅಂದ್ರೆ ದಾಟಿ ಬಂದಿದೆ. 1 ಸೆಕೆಂಡಿಗೆ 15 ಮೀಟರ್ ಆದ್ರೆ 135 ದಾಟಬೇಕಂದ್ರೆ ಎಷ್ಟು ಸೆಕೆಂಡ್ ಹಿಡಿತಾವ? ಇಲ್ಲೇ ಇದೆ ನೋಡ್ರಿ, 15 1ರ ಬಗ್ಗೆ 15, ನೀವು 15 15 ಅನ್ಬೋದು, ಅಥವಾ ಎಷ್ಟು 15 135 ಹಂಗ ಅನ್ನೋದ್ ಬದ್ಲಿ 15 ಇದಕ್ಕೆ ಕಟ್ತಾ ಹೊಡಿ. 15 ಎಷ್ಟಲೇ 135, 15 9 135 ಆದ್ರೆ ಎಸ್ ಇಲ್ಲಿ ಇಂಟು 9 ಅಂದ್ರೆ ಇಲ್ಲಿ ಇಂಟು 9. 9 1 ಎಷ್ಟಾಗ್ತದೆ? ಎಸ್ 9 ಸೆಕೆಂಡ್ ಆಗ್ತದೆ. ಕ್ಲಿಯರ್ ಆಯ್ತಾ? ಎಸ್ ಹಾಗಾದ್ರೆ ರೈಲು ತೆಗೆದುಕೊಳ್ಳುವ ಸಮಯ ಎಷ್ಟಪ್ಪ ಅಂದ್ರೆ 9 ಸೆಕೆಂಡ್ ಆಗ್ತದೆ. ಎಸ್ ನಾನು ನೋಡೋಣ, ಟಾಪಿಕ್ ವೈಸ್ ಹೇಳ್ತಾ ಇರುವಾಗ ರೈಲ್ವೆ ಚಾಪ್ಟರ್ ಕ್ಲಿಯರ್ ಮಾಡೋಣ ಅಂತ ಜಸ್ಟ್ ಇಲ್ಲೊಂದು ಬಂದಿತ್ತು, ಅದನ್ನ ಇದ್ರ ಮಾಡೋಣ ಅಂತ. ಹೌದಾ? ಎಸ್ ಚಲೋ, ನೆಕ್ಸ್ಟ್ ಮೂವ್ ಆಗೋಣ. ಮತ್ತೆ ಇದ್ರು ಕೂಡ ಯಾವ ಚಾಪ್ಟರ್ ಮೇಗಿರೋದು? ಟ್ರೈನ್ ಚಾಪ್ಟರ್ ಮೇಲೆ. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ಇಲ್ಲಿ ಏನ್ ಹೇಳಿದಾರೆ ನೋಡ್ರಿ, 60 ಮೀಟರ್ ಮತ್ತು
84 ಮೀಟರ್ ಉದ್ದದ 2 ರೈಲುಗಳು ಕ್ರಮವಾಗಿ ಗಂಟೆಗೆ 42 ಕಿಲೋಮೀಟರ್ ಮತ್ತೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿವೆ. ಹಾಗಾದ್ರೆ ಒಂದೇ ದಿಕ್ಕಿನಲ್ಲಿ ಬಂತು ನೋಡ್ರಿ, ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ. 2 ಟ್ರೈನ್ಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾಗ ಒಂದನ್ನೊಂದು ದಾಟಬೇಕಂದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? 2 ಟ್ರೈನ್ಗಳು ಒಂದೇ ದಿಕ್ಕಲ್ಲಿ ಅದಾವ, ಬೇರೆ ಬೇರೆ ದಿಕ್ಕಲ್ಲೆಲ್ಲ. ಈ ಟ್ರೈನ್ ಅನ್ನ ದಾಟಿ ಆ ಕಡೆ ಬರ್ಬೇಕಂದ್ರೆ ಎಷ್ಟು ಸಮಯ ತಗೋತದ ಅಂತ ಕೇಳಿದ್ದು. ಇನ್ನೊಂದು ನೋಡ್ರಿ, ಕಾನ್ಸೆಪ್ಟ್ ಗೊತ್ತಿರ್ಲಿ. ವೇಗಗಳು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದಾಗ ವೇಗಗಳು ಏನಾಗ್ತಾವ? ಮೈನಸ್ ಆಗ್ತಾವ, ಪ್ಲಸ್ ಆಗ್ತಾವ. ಗೊತ್ತಿರ್ಲಿ, ಮೈನಸ್ ಆಗ್ತಾವ. ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಒಂದೇ ದಿಕ್ಕು ಅನ್ನುವ ಪದ ಯೂಸ್ ಆಗಿದೆ ಅಂದ್ರೆ ವೇಗಗಳನ್ನ ಏನ್ ಮಾಡಬೇಕು? ಕಳೆಯಬೇಕು, ಮೈನಸ್ ಮಾಡಬೇಕು. ಸೇಮ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ವೇಗಗಳು. ಅದೇ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ವೇಗಗಳನ್ನ ಏನ್ ಮಾಡಬೇಕು? ಕೂಡಿಸ್ಬೇಕು. ನೆನಪಿರ್ಲಿ, ವೇಗಗಳು ಯಾವಾಗ ಕಳೆಯಬೇಕು, ವೇಗಗಳು ಯಾವಾಗ ಕೂಡಿಸ್ಬೇಕು. ಒಂದೇ ದಿಕ್ಕಂತ ಪದ ಯೂಸ್ ಆದಾಗ ವೇಗಗಳನ್ನ ಮೈನಸ್ ಮಾಡ್ರಿ, ಅಪೋಸಿಟ್ ಇದ್ದಾಗ ವಿರೋಧ ದಿಕ್ಕಿನಲ್ಲಿದ್ದಾಗ ವೇಗಗಳು ಕೂಡಿಸ್ರಿ. ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಲೆಂತ್ ಆಫ್ ಟ್ರೈನ್, 1ನೇ ಟ್ರೈನ್ ಲೆಂತ್ ಕೊಟ್ಟಿದ್ದಾರೆ 60 ಮೀಟರ್ ಇದೆ. ನೆಕ್ಸ್ಟ್ 2ನೇ ಟ್ರೈನ್ ಲೆಂತ್ ಎಷ್ಟಿದೆ? 84 ಮೀಟರ್ ಇದೆ. ಚಲೋ, ಮತ್ತೆ ಸ್ಪೀಡ್ 1 ಎಷ್ಟಿದೆ? 42 ಕಿಲೋಮೀಟರ್ ಪರ್ ಅವರ್ ಇದೆ. ಮತ್ತೆ ಸ್ಪೀಡ್ 2 30 ಕಿಲೋಮೀಟರ್ ಪರ್ ಅವರ್ ಇದೆ. ಒಂದೇ ದಿಕ್ಕಲ್ಲಿ ಚಲಿಸಾಗತ್ತವ ಅಂತ ಹೇಳಾಗತ್ತಾರ ಅವರು. ಒಂದೇ ದಿಕ್ಕಂತ ಬಂದಾಗ ವೇಗಗಳನ್ನ ಏನ್ ಮಾಡಬೇಕು? ಕೂಡಿಸ್ಬೇಕಾ? ಒಂದೇ ದಿಕ್ಕಲ್ಲಿ ಬಂದಾಗ ವಿರುದ್ಧ ದಿಕ್ಕಿದ್ದಾಗ ಕೂಡ್ತಾವ, ಒಂದೇ ದಿಕ್ಕಿದ್ದಾಗ ಮೈನಸ್ ಆಗ್ತದೆ. 42 ಮೈನಸ್ 30 ಎಷ್ಟಾಗುತ್ತಪ್ಪ? 12 ಕಿಲೋಮೀಟರ್ ಪರ್ ಅವರ್ ಆಯ್ತು. ಯಾಕೆ ಮೈನಸ್ ಮಾಡಿದೀನಿ ನಾನು? ಏನಿದೆ ಇಲ್ಲಿ? ಒಂದೇ ಡೈರೆಕ್ಷನ್, ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಹೌದಾ? ಫಾರ್ಮುಲಾ ಪ್ರಕಾರ ಹೋಗ್ಬೇಕಂದ್ರೆ ಫಾರ್ಮುಲಾ ಏನದ? ಟಿ ಈಕ್ವಲ್ ಟು L1 ಪ್ಲಸ್ L2 ಡಿವೈಡೆಡ್ ಬೈ S1 ಮೈನಸ್ S2. ಇದರಲ್ಲಿ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬಂದೇ ಬರ್ತದೆ. ನಾವು 2 ಲೈನ್ ಮೆಥಡ್ ಅಲ್ಲಿ ಹೋಗ್ಬಿಡೋಣ. ತಾಸಿಗೆ ಎಷ್ಟಾಯ್ತು? 12 ಕಿಲೋಮೀಟರ್ ಪರ್ ಅವರ್ ಆಯ್ತು. ಹಾಗಾದ್ರೆ ಇಟ್ ಮೀನ್ಸ್ ನಾವು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಎಷ್ಟು? 5/18 ಅನ್ನ ಇಂಟು ಮಾಡಬೇಕು. ನಿಮ್ಗೆ ಗೊತ್ತೇ ಇದೆ, ಕಿಲೋಮೀಟರ್ ಪರ್ ಅವರ್ ಇದ್ದು ಮೀಟರ್ ಪರ್ ಸೆಕೆಂಡ್ ಬೇಕಂದ್ರೆ 5/18. 6 3 18, ನೆಕ್ಸ್ಟ್ 6 2 12, 2 5 ಎಷ್ಟಾಯ್ತು? 10/3 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇಟ್ ಮೀನ್ಸ್ ಏನಂದ್ರೆ 3 ಸೆಕೆಂಡಿಗೆ ಟ್ರೈನ್ ಎಷ್ಟು ಮೂವ್ ಆದಂಗಾಯ್ತು? 10 ಮೀಟರ್ ಮೂವ್ ಆದಂಗಾಯ್ತು. 3 ಸೆಕೆಂಡಿಗೆ 10 ಮೀಟರ್ ಆದ್ರೆ ಟೋಟಲ್ ಆಗಿ ಎರಡು ಟ್ರೈನ್ ಒಂದಕ್ಕೊಂದು ಪಾಸ್ ಆಗಿದೆ ಅಂದ್ರೆ 2 ಲೆಂತ್ ಅದಾವೆ. 2 ಲೆಂತ್ ಕೂಡಿಸಿದ್ರೆ ಎಷ್ಟಾಯ್ತು? 144 ಮೀಟರ್ ಆಯ್ತು. ಹಾಗಾದ್ರೆ 144 ಮೀಟರ್ ಕವರ್ ಆಗ್ಬೇಕಂದ್ರೆ ಎಷ್ಟು ಸೆಕೆಂಡ್ ತಗೋತದೆ? ಇಲ್ಲಿ ಕೇಳಿದ್ದು ಕ್ವಶನ್ ಮಾರ್ಕ್. 144 ಸೆಕೆಂಡ್ ಮೀಟರ್ ಕವರ್ ಆಗ್ಬೇಕಂದ್ರೆ ಎಷ್ಟು? ಇದನ್ನ ಡಿವೈಡ್ ಮಾಡ್ರಿ, ಇಲ್ಲಿ ಹೋಗಲ್ಲ. 10 ಇಂಟು 144 ಮಾಡ್ರೆ 14.4 ಹೋಗ್ತದೆ. 144 ಅದನ್ನ 10 ಭಾಗಿಸಿ. ಕೆಳಗಡೆ ಎಷ್ಟು? ಒಂದು ಸ್ಥಾನ 0 ಇದೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 14.4. 10 ಇಂಟು 14.4 ಮಾಡಿದಾಗ 144 ಬರ್ತದೆ. ಇಲ್ಲಿ ಇಂಟು 14.4 ಮಾಡಿದ್ರೆ ಇಲ್ಲಿ ಇಂಟು 14.4 ಎಷ್ಟಾಗ್ತದೆ? 14 3 42 ಆಗ್ತದೆ. 14.4 ಇಂಟು 3 3 4 12 3 4 13 3 1 3 43.2 ಸೆಕೆಂಡ್ ಅಲ್ಲಿ ಒಂದಕ್ಕೊಂದು ದಾಟ್ತಾವ. ಇದೇ ಆಪ್ಷನ್ ಎಸ್ ಇದೆ ನೋಡಿ. ಫಸ್ಟ್ ಆಪ್ಷನ್ ಎ ಒಳಗೆ 43.2 ಸೆಕೆಂಡ್ ಅಲ್ಲಿ ಅವು ಒಂದನ್ನೊಂದು ದಾಟ್ತಾವ. ಜಸ್ಟ್ ಏನ್ ಮಾಡಂಗಿಲ್ಲ, ಜಸ್ಟ್ ಏನ್ ಮಾಡ್ರಿ, ಲೆಂತ್ ಅನ್ನ 2 ಆಡ್ ಮಾಡಿದೆ. ಯಾಕಂದ್ರೆ ರೈಲ್ವೆ ಲೆಂತ್ಗಳು 2 ಕೂಡ್ತಾವೆ ಒಂದಕ್ಕೊಂದು ದಾಟುವಾಗ. ಜಸ್ಟ್ ಮೈನಸ್ ಮತ್ತು ಪ್ಲಸ್ ಎಲ್ಲಿ ಆಗ್ತಾವ ಅಂದ್ರೆ ವೇಗಗಳಲ್ಲಿ. 2 ವೇಗಗಳನ್ನ ಯಾಕೆ ಮೈನಸ್ ಮಾಡಿದೆ ಅಂದ್ರೆ ಒಂದೇ ದಿಕ್ಕಂತ ಮೆನ್ಷನ್ ಮಾಡಿದರೆ 2 ಟ್ರೈನ್ಗಳು ಒಂದೇ ದಿಕ್ಕಲ್ಲಿ ಚಲಿಸುತ್ತಿರುವಾಗ ವೇಗಗಳು ಕಳಿಬೇಕಾಗ್ತದೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಚಲಿಸುವಾಗ ವೇಗಗಳನ್ನ ಕೂಡಿಸಬೇಕಾಗ್ತದೆ. ಟೋಟಲ್ 42 ಮೈನಸ್ 30 ಆದಾಗ ಎಷ್ಟಾಯ್ತು? 12 ಕಿಲೋಮೀಟರ್ ಪರ್ ಅವರ್. ತಾಸಿಗೆ 12 ಹೋದ್ರೆ ಸೆಕೆಂಡಿಗೆ ಎಷ್ಟು ಹೋದಂಗ ಆಯ್ತು? 5/18 ಅನ್ನ ಇಂಟು ಮಾಡಿದೀನಿ. 6 3 18, 6 2 12, 2 5 10, 10/3. ಅದ್ರ ಮತ್ತೆ ಕಟ್ತಾ ಹೋಗಲ್ಲ, ಪಾಯಿಂಟ್ ಒಳಗೆ ಮಾಡ್ಕೋಬೇಡ್ರಿ, ಫ್ರಾಕ್ಷನ್ ಒಳಗೆ ಇರ್ಲಿ. 10/3 ಮೀಟರ್ ಪರ್ ಸೆಕೆಂಡ್ ಅಂದ್ರೆ 3 ಸೆಕೆಂಡಿಗೆ 10 ಮೀಟರ್ ಹೋದಂಗಾಯ್ತು. 3 ಸೆಕೆಂಡಿಗೆ ಟ್ರೈನ್ 10 ಮೀಟರ್ ಹೋದ್ರೆ ಟೋಟಲ್ 144 ಮೀಟರ್. ಇದು ಎಲ್ಲಿದ್ ಬರ್ತಂದ್ರೆ L1 ಪ್ಲಸ್ L2 ಅಂದ್ರೆ ಟೋಟಲ್ 60 ಪ್ಲಸ್ 84 144 ಆಗ್ತದೆ. 144 ಮೀಟರ್ ಅಂದ್ರೆ ಎಷ್ಟಾಗ್ತದೆ? ಟೋಟಲ್ 43.2 ಸೆಕೆಂಡ್ ಅಲ್ಲಿ ಕವರ್ ಆಗ್ತದೆ. ಕ್ಲಿಯರ್ ಆಯ್ತಾ? ಎಸ್. ಫಾರ್ಮುಲಾದಾಗ ಇಲ್ಲ ಅಂದ್ರೆ ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಆನ್ಸರ್ ಅದೇ ಬರೋದು. 144 ಡಿವೈಡೆಡ್ ಬೈ, ಹೌದಾ, S1 ಮೈನಸ್ S2 ಮಾಡಿದಾಗ ಎಷ್ಟಾಯ್ತು? 12 ಇಂಟು 5/18. 18 ಮೇಲೆ ಹೋಗ್ತದೆ. 144 ಇಂಟು 18 ಡಿವೈಡೆಡ್ ಬೈ 12 ಇಂಟು 5. 6 3 6 2 2 1 2 7 14, 2 7 4 ಎಷ್ಟಾಯ್ತು? 3 2 6 3 7 216/5. 216/5
5 ಅಂತ ಬಂದಾಗ 5 4 20 1 ಉಳಿತು, 5 3 15 ಆಯ್ತು, 1 ಉಳಿತು, 5 2 10 43.2 ಸೆಕೆಂಡ್ ಆಗ್ತದೆ. ನೀವು ಫಾರ್ಮುಲಾ ಪ್ರಕಾರ ಹೋಗ್ಬೇಕಂದ್ರೆ ಈ ತರ ನೀವು ಬಿಡಿಸ್ಬೋದು. ಕ್ಲಿಯರ್ ಆಯ್ತಾ? ಎಸ್. ಚಲೋ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಎಸ್, ಇದು ಯಾವ ಚಾಪ್ಟರ್ ಮೇಲೆ ಇರೋದು? ಎಸ್, ಪ್ರೇಮಾಳ ಮಗ ಆನಂದ. ಎಸ್, ಯಾವುದು? ಬ್ಲಡ್ ರಿಲೇಷನ್, ರಕ್ತ ಸಂಬಂಧ ಚಾಪ್ಟರ್ ಮೇಲಿದೆ. ಫಿಕ್ಸ್. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗ್ತದೆ ರೀಸನಿಂಗ್ ಒಳಗಡೆ. ಪ್ರೇಮಾಳ ಮಗ ಆನಂದ್, ರಾಜೀವ್ ಪ್ರೇಮಾಳ ತಮ್ಮ, ನೇಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ, ನೇಹಾ ರಾಜೀವನ ಅಕ್ಕ. ಹಾಗಾದ್ರೆ ಆನಂದ್ ರಶ್ಮಿಗೆ ಏನಾಗಬೇಕು? ಎಸ್, ಬ್ಲಡ್ ರಿಲೇಷನ್ ರಕ್ತ ಸಂಬಂಧ ಚಾಪ್ಟರ್ ಕಲಿಬೇಕಂದ್ರೆ, ಬಿಡಿಸ್ಬೇಕಂದ್ರೆ ಯಾವುದೇ ಆನ್ಸರ್ ಅನ್ನ ನಮಗೆ ಸಂಬಂಧಗಳ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಪ್ರತಿಯೊಂದು ಸಂಬಂಧವನ್ನ ನಮ್ಮ ತಂದೆಯ ತಾಯಿ ಏನಾಗ್ತಾಳೆ, ನಮಗೆ ತಂದೆಯ ತಂಗಿ ಏನಾಗ್ತಾಳೆ, ಅಥವಾ ನಮ್ಮ ತಾಯಿಯ ತಂಗಿ ಏನಾಗ್ತಾಳೆ, ಚಿಕ್ಕಮ್ಮ ಆಗ್ತಾಳೆ, ಅತ್ತೆ ಯಾರಿಗೆ ಅಂತ ಕರಿತೀವಿ, ಮಾವ ಅಂತ ಯಾರಿಗೆ ಕರಿತೀವಿ, ನಾವು ಕಾಕ ಅಂತ ಯಾರಿಗೆ ಕರಿತೀವಿ, ಇವೆಲ್ಲ ಸ್ವಲ್ಪ ಜ್ಞಾನ ಇದ್ದಾಗ ಇವು ಬಿಡಿಸ್ಬೋದು. ನೋಡೋಣ ಏನಂತ ಇದ್ರೆ, ಪ್ರೇಮಾಳ ಮಗ ಆನಂದ. ಎಸ್, ಮಕ್ಕಳು ಜನರೇಷನ್ ಗ್ಯಾಪ್ ಇರ್ತದೆ ನೋಡಪ್ಪ. ನಮ್ಮ ಅಜ್ಜ ಅಜ್ಜಿ ಮೇಲೆ ಇದ್ರೆ ಅವ್ರ ನೆಕ್ಸ್ಟ್ ಬರೋದು ಜನರೇಷನ್ ನಮ್ಮ ತಂದೆ ತಾಯಿಗಳು, ನೆಕ್ಸ್ಟ್ ತಂದೆ ತಾಯಿ ನಂತರ ಬರೋದು ನಾವು, ನಮ್ಮ ಜನರೇಷನ್, ನಾವು ಥರ್ಡ್ ಜನರೇಷನ್ ಇರೋದು. ಜನರೇಷನ್ ಗ್ಯಾಪ್ ನೋಡ್ತಾ ಹೋಗ್ಬೇಕು. ಮತ್ತೆ ಕರೆಕ್ಟ್ ಆಗಿ ನೀವು ನೆಟ್ವರ್ಕ್ ಅನ್ನ ಹಾಕ್ತಾ ಹೋಗ್ರಿ. ಪ್ರೇಮಾಳ ಮಗ ಆನಂದ. ಎಸ್, ಯಾರ್ದು ಹೇಳ್ತಾ ಇದಾರೆ? ನೆಟ್ವರ್ಕ್ ಅನ್ನ ಹಾಕೋಣ. ಪ್ರೇಮಾಳ ಮಗ ಆನಂದ್ ಅಂತದ, ಪ್ರೇಮಾಳ ಮಗ ಆನಂದದ, ಪ್ರೇಮಾಳ ಮಗ ಆನಂದದ, ಪ್ರೇಮಾಳ ಮಗ. ಮಗ ಅಂತ ಮಕ್ಕಳು ಬಂದಾಗ ಕೆಳಗಡೆ ಬಂದಾಗ ಓಕೆ. ಪ್ರೇಮಾಳ ಮಗ ಎಸ್ ಆನಂದ್. ಪ್ರೇಮಾಳ ಮಗ ಯಾರಿದಾರಂದ್ರೆ ಆನಂದ್ ಅದಂದ್ರೆ ಮಕ್ಕಳೆಲ್ಲ ಕೆಳಗಡೆ, ತಂದೆ ತಾಯಿ ಮೇಲೆ. ಪ್ರೇಮಾಳ ಮಗ ಯಾರಪ್ಪ ಅಂದ್ರೆ ಎಸ್ ಆನಂದ್ ಇದ್ದಾನೆ. ರಾಜೀವ್ ಪ್ರೇಮಾಳ ತಮ್ಮ. ಪ್ರೇಮಾಳ ತಮ್ಮ ಯಾರಂದ್ರೆ ರಾಜೀವ್. ತಂದೆ ತಾಯಿಗ ಮಕ್ಕಳು ಬಂದಾಗ ಕೆಳಗಡೆ ಬರೀರಿ. ನೆಕ್ಸ್ಟ್ ಇಲ್ಲಿ ಏನಾಗತ್ತಾರೆ, ಸಹೋದರ ಸಹೋದರಿಯರ ಬಂದಾಗ ಪಕ್ಕದಲ್ಲಿ ಬರಿಬೇಕು. ಈ ಸಿಂಬಲ್ ಅನ್ನು ಯೂಸ್ ಮಾಡಬೇಕು. ಗಂಡ ಹೆಂಡತಿ ಬಂದಾಗ ಹಿಂಗೆ, ಪುರುಷ ಬಂದಾಗ ಬಾಕ್ಸ್ ಹಾಕಿರಿ, ಮಹಿಳೆ ಬಂದಾಗ ಇದು ಸಿಂಬಲ್ ಅಲ್ಲಿ ಹೇಳ್ಕೊಡ್ತೀನಿ ನಾನು ಚಾಪ್ಟರ್ ಹೇಳುವಾಗ. ಪ್ರೇಮಾಳ ಮಗ ಆನಂದ ಇದೆ. ನೆಕ್ಸ್ಟ್ ರಾಜೀವ್ ಪ್ರೇಮಾಳ ತಮ್ಮ. ಪ್ರೇಮಾಳ ತಮ್ಮ ಯಾವರು? ರಾಜೀವ್. ತಮ್ಮ ಸೇಮ್ ಜನರೇಷನ್ ಇದ್ದಾಗ ಪಕ್ಕದಲ್ಲಿ ಬರಿಬೇಕು. ತಂದೆ ಸಹೋದರ ಸಹೋದರರು ಪಕ್ಕದಲ್ಲಿ ಬರಿಬೇಕು. ನೆಕ್ಸ್ಟ್ ತಮ್ಮ ನೇಹಾ. ರಾಜೀವ್ ಪ್ರೇಮಾಳ ತಮ್ಮ, ನೇಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ. ಎಲ್ಲಿ ಕನೆಕ್ಟ್ ಮಾಡ್ಬೇಕನ್ನೋದು ಗೊತ್ತಿಲ್ಲ, ಆದ್ರೆ ಇಷ್ಟೇ ಗೊತ್ತಿದೆ. ನೇಹಾಳಿಗೆ ಯಾರ ಮಗಳಿದ್ದಾಳೆ? ರಶ್ಮಿ ಎನ್ನುವ ಮಗಳಿದ್ದಾಳೆ. ನೇಹಾ ರಾಜೀವನ ಅಕ್ಕ. ಬಂದು ನೋಡ್ರಿ, ನೇಹಾ ಯಾರಪ್ಪ ಅಂದ್ರೆ ರಾಜೀವನ ಅಕ್ಕ. ಸಹೋದರ ಸಹೋದರಿಯರು ಪಕ್ಕದಲ್ಲಿ ಬರಿಬೇಕು. ಮಕ್ಕಳು ಕೆಳಗಡೆ ಬರ್ತಾರೆ, ತಂದೆ ತಾಯಿ ಪಕ್ಕದಲ್ಲಿ. ಹೌದಾ? ಎಸ್. ರಾಜೀವನ ಅಕ್ಕ ಯಾರು? ನೇಹಾಳಿಗೆ ರಶ್ಮಿ ಅನ್ನೋ ಮಗಳಿದ್ದಾಳ. ನೇಹಾ ರಾಜೀವನ ಅಕ್ಕ. ರಾಜೀವನ ಅಕ್ಕ ಯಾರು? ನೇಹಾ. ನೆಕ್ಸ್ಟ್ ಇಲ್ಲೊಂದು ಹಿಂದಿನ ಸೆಂಟೆನ್ಸ್ ನೋಡಿದಾಗ ನೇಹಾಳಿಗೆ ಯಾರ ಮಗಳದಾಳ? ರಶ್ಮಿ ಎನ್ನುವ ಮಗಳಿದ್ದಾಳೆ. ನೇಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆನಂದ್ ರಶ್ಮಿಗೆ ಏನಾಗ್ಬೇಕು? ಈ ಆನಂದ್ ಅದನಲ್ಲ, ಈ ರಶ್ಮಿಗೆ ಏನಾಗ್ಬೇಕಂತ ಕೇಳಿತ್ತು. ಸಹೋದರ ಆಗ್ಬೇಕು, ಸಹೋದರ ಅಥವಾ ಮಾಮ ಆಗ್ಬೇಕು, ಏನಾಗ್ಬೇಕು ನೋಡ್ರಿ. ಪ್ರೇಮ ಮತ್ತೆ ನೇಹಾ ಇಬ್ರು ಏನಾದ್ರು ಸಹೋದರ ಸಹೋದರಿಯರಾದ್ರೆ ರಶ್ಮಿ ಆನಂದ್ಗೆ ಏನಾಗಬೇಕಂತ ಕೇಳಿದ. ಆನಂದ್ ರಶ್ಮಿಗೆ ಏನಾಗಬೇಕಂತ ಕೇಳಿದ. ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಅಕ್ಕನ ಮಗ ಆಯ್ತದೆ, ಅಥವಾ ತಂಗಿ ಮಗ ಅಕ್ಕನ ಮಗಳಾಗ್ತಾಳೆ. ನಾರ್ಮಲ್ ಆಗಿ ನಾವು ಹೇಳ್ತೀವಿ ಗಂಡ ಹೆಂಡತಿ ಅಂತ, ಆದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಗಂಡ ಹೆಂಡತಿ ಅಂತ ಕೊಂಡಿರಲ್ಲ. ತಂದೆ ಮಾವ ಮತ್ತೆ ಯಾರು ಈ ತರ ಆಗ್ತದೆ. ಫಸ್ಟ್ ಆಪ್ಷನ್ ಏನದ? ಚಿಕ್ಕಪ್ಪ ಇದೆ. ನೆಕ್ಸ್ಟ್ ಚಿಕ್ಕಪ್ಪ ಆಗಕ್ಕೆ ಸಾಧ್ಯ ಇಲ್ಲ, ಭಾವ ಆಗಕ್ಕೂ ಸಾಧ್ಯ ಇಲ್ಲ. ಇಲ್ಲಿದೆ ನೋಡ್ರಿ, ಕಜಿನ್, ಸಹೋದರ ಸಂಬಂಧಿ ಅಂತ ಇದು ಸರಿಯಾದ ಉತ್ತರ. ಅಲ್ಲಿ ಆಪ್ಷನ್ ಅಲ್ಲಿ ಯೂಸ್ ಮಾಡಿರ್ತಾನೆ ಕಜಿನ್ ಎನ್ನುವ ಪದ ಯೂಸ್ ಮಾಡ್ತೇನೆ. ಸಹೋದರ ಸಹೋದರಿ ಒಡವಟ್ಟಿದವರು ಇಲ್ಲ ಅಂದ್ರೆ ಸಹೋದರ ಸಂಬಂಧ, ಕಜಿನ್ ಆಗ್ಬೇಕು. ಆನಂದ್ ರಶ್ಮಿಗೆ ಏನಾಗ್ಬೇಕಂದ್ರೆ ಸಹೋದರ ಸಂಬಂಧ. ಒಡಹುಟ್ಟಿದವ ಅಲ್ಲ, ಒಬ್ಬನೇ ಒಡಹುಟ್ಟಿದವರಲ್ಲ, ಆದ್ರೆ ಅಕ್ಕನ ಮಗ ಆದ್ರೆ ಅವರ ತಾಯಿಯ ಅಕ್ಕನ ಮಗ ಆನಂದ್ ಏನಾಗಬೇಕು? ಸಹೋದರ ಸಂಬಂಧ, ಕಜಿನ್ ಎನ್ನುವ ಪದ ಯೂಸ್ ಆಗ್ತದೆ. ಇಲ್ಲಿ ಆಪ್ಷನ್ ಯಾವುದಂದ್ರೆ ಕಜಿನ್ ಸರಿಯಾದ ಉತ್ತರ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಇದು ಯಾವ ಚಾಪ್ಟರ್ ಮೇಲೆ ಇರೋದು? ಎತ್ತರದವನಾಗಿದ್ದಾನೆ, ಕಡಿಮೆ ಎತ್ತರ. ಹೋಲಿಕೆ ಪರೀಕ್ಷೆ, ಕಂಪ್ಯಾರಿಸನ್ ಟೆಸ್ಟ್. ಕಂಪ್ಯಾರಿಸನ್ ಟೆಸ್ಟ್ ಮೇಲೆ ಕ್ವಶನ್ಗಳಾಗಿದೆ. 7 ಜನ ಮಿತ್ರರನ್ನು ಅವರ ಎತ್ತರಕ್ಕೆ ಅನುಗುಣವಾಗಿ ನಿಲ್ಲಿಸಿದೆ. ಅವರಲ್ಲಿ ಜಿಯು ಎಗಿಂತ ಎತ್ತರ. ಜಿ ಯಾರಿಗಿಂತ ಎತ್ತರನಾಗತ್ತರ? ಜಿ ಅದನಲ್ಲ, ಯಾರಿಗಿಂತ ಎತ್ತರ? ಎಗಿಂತ ಎತ್ತರ. ನೀವು ಯಾವ ಥರನೂ ಡಿನೋಟ್ ಮಾಡ್ಬೋದು. ಜಿ ಯಾರಿಗಿಂತ ಎತ್ತರದಂದ್ರೆ ಜಿಯು ಯಾರಿಗಿಂತ ಎತ್ತರ? ಎಗಿಂತ ಎತ್ತರ.
ನೆಕ್ಸ್ಟ್ ಜಿಯು ಎಗಿಂತ ಎತ್ತರ, ಎತ್ತರ ಇರೋರು ಯಾರಿಲ್ಲಿ ಜಿಯು ಎಗಿಂತ ಎತ್ತರ, ನೆಕ್ಸ್ಟ್ ಆದರೆ ಈಗಿಂತ ಕಡಿಮೆ. ಜಿ ಎಗಿಂತ ಎತ್ತರದನ ಆದ್ರೆ ಯಾರಿಗಿಂತ ಕಡಿಮೆ, ಈಗಿಂತ ಕಡಿಮೆ. ನೆಕ್ಸ್ಟ್ ಏನಾಗತ್ತನ ಇಯು ಬಿಗಿಂತ ಕಡಿಮೆ. ಈ ಅದನಲ್ಲ ಯಾರಿಗಿಂತ ಕಡಿಮೆ, ಈ ಯಾರಿಗಿಂತ ಕಡಿಮೆ ಅದನ್ನ ಬಿಗಿಂತ ಕಡಿಮೆ. ಚಲೋ, ಬಿಗಿಂತ ಕಡಿಮೆ. ಸಿಯು ಎಗಿಂತನೂ ಕಡಿಮೆ. ಸಿ ಯಾರಿಗಿಂತ ಕಡಿಮೆ ಅದನಂದ್ರೆ ಎಗಿಂತನೇ ಕಡಿಮೆ. ಚಲೋ, ಮತ್ತೆ ಎತ್ತರದವನಾಗಿದ್ದು ಕಡಿಮೆ ಎತ್ತರದವನಾಗಿದ್ದು ಎಫ್ ಗಿಂತ ಹೆಚ್ಚು ಎತ್ತರದವನಾಗಿದ್ದಾನೆ. ಏನಂತ ಇದ್ದಾರೆ, ಸಿ ಬಗ್ಗೆ ಮಾತಾಡಕತ್ತಾರೆ. ಸಿ ಯಾರಿಗಿಂತ ಕಡಿಮೆ ಅದನ್ನ, ಎಗಿಂತ ಕಡಿಮೆ ಅದನ್ನ, ಆದ್ರೆ ಯಾರಿಗಿಂತ ಹೆಚ್ಚದನ, ಎಫ್ ಗಿಂತ ಹೆಚ್ಚದನ. ಎಫ್ ಎಲ್ಲಿ ಬರಬೇಕು ಈಗ, ಕೆಳಗಡೆ ಬರಬೇಕು. ಸಿ ಎಗಿಂತ ಕಡಿಮೆ, ಎಫ್ ಗಿಂತ ಹೆಚ್ಚು ಎತ್ತರದವನಾಗಿದ್ದಾನೆ. ನೆಕ್ಸ್ಟ್ ಎಫ್ ಡಿ ಗಿಂತ ಎತ್ತರದವನಾಗಿದ್ದಾನೆ. ಎಫ್ ಯಾರಿಗಿಂತ ಎತ್ತರ ಅಂದ್ರೆ ಡಿ ಗಿಂತ ಎತ್ತರದವನಾಗಿದ್ದಾನೆ. ಎಫ್ ಯಾರಿಗಿಂತ ಎತ್ತರ, ಡಿ ಗಿಂತ ಎತ್ತರದವನು. ಹಾಗಾದರೆ ಏನು ಕ್ವಶನ್ ಕೇಳಿದ್ದು, ಸಾಲಿನ ಮಧ್ಯದಲ್ಲಿರುವವರು ಯಾರು? ಎಷ್ಟು ಜನ ಆದರೂ ಟೋಟಲ್ 6 ಜನ ಆದ್ರಂದ್ರೆ 6 ಜನದಲ್ಲಿ ಮಧ್ಯದಲ್ಲಿ ಈ ಕಡೆ 3 ಈ ಕಡೆ 3 ಬಿಟ್ಟಾಗ ಮಧ್ಯದಲ್ಲಿ ಯಾರು ಸಿಗ್ತಾರೆ, ಎಸ್ ಎ. ಸರಿಯಾದ ಉತ್ತರ ಇಲ್ಲಿ ಎ ಅದ ನೋಡ್ರಿ. ಮಧ್ಯದಲ್ಲಿ ಇರುವವರು ಯಾರಪ್ಪ ಅಂತಂದ್ರೆ ಮಧ್ಯದಲ್ಲಿ ಬರುವವರು ಎ. ಅತಿ ಎತ್ತರದವರದ್ದು ಏನಂತ ಕೇಳಿದ್ರೆ ಕ್ವಶನ್ ಬಿ. ಅತಿ ಎತ್ತರದವರು ಬಿ ಆದ್ರೆ ಅತಿ ಕುಳ್ಳಗಿರುವವರು ಯಾರಪ್ಪ ಅಂದ್ರೆ ಕುಳ್ಳ ಅಂತ ಬಂದಾಗ ಡಿ ಬರ್ತಾನೆ, ಎತ್ತರದವನು ಯಾರಂತ ಬಂದಾಗ ಬಿ ಬರ್ತಾನೆ. ಕ್ಲಿಯರ್ ಆಯ್ತಾ? ಇದು ಹೋಲಿಕೆ ಪರೀಕ್ಷೆ ಮೇಲೆ, ಕಂಪ್ಯಾರಿಸನ್ ಟೆಸ್ಟ್ ಮೇಲೆ ಕ್ವಶನ್ಗಳು ಪ್ರತಿಯೊಂದು ಎಕ್ಸಾಮಲ್ಲಿ ಅಪಿಯರ್ ಆಗ್ತವೆ. ಲಾಸ್ಟ್ ಕ್ವಶನ್ ನೋಡ್ರಿ, ಕೊನೆಯ ಕ್ವಶನ್. ಡೈರೆಕ್ಷನ್ ಮೇಲೆ, ದಿಕ್ಕುಗಳ ಮೇಲೆ ಕ್ವಶನ್ ಪಕ್ಕ ಹಾಗೆ ಆಗ್ತದೆ. ಪ್ರತಿಯೊಂದು ಎಕ್ಸಾಮಲ್ಲಿ ಡೈರೆಕ್ಷನ್ ಮೇಲೆ ಕ್ವಶನ್ ಅರೈಸ್ ಆಗೇ ಆಗ್ತದೆ. ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ರಾಜು ತಾನಿರುವ ಸ್ಥಳದಿಂದ ಹೊರಟು ಉತ್ತರಕ್ಕೆ. ನಮಗೆ ಎಲ್ಲವೂ ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಟೋಟಲ್ ಆಗಿ ಮೇನ್ ದಿಕ್ಕುಗಳು 4 ಆದರೆ ಉಪದಿಕ್ಕುಗಳು 4, ಟೋಟಲ್ 8 ದಿಕ್ಕುಗಳದಾವ. ಉತ್ತರ ದಿಕ್ಕು ನೀವು ಪೇಪರಲ್ಲಿ ಡೈರೆಕ್ಟಾಗಿ ಈ ಥರ ಹಾಕೊಂಡು ಕೃಷಿ ಡೈರೆಕ್ಷನ್ ಮಾಡೋದು. ಇದು ಉತ್ತರ ಆದರೆ ಇದು ಪೂರ್ವ ದಿಕ್ಕು, ಪಶ್ಚಿಮ, ಇದು ದಕ್ಷಿಣ ಆಗ್ತದೆ. ಹೌದಾ? ಏನಂತ ಹೇಳಿದರೆ, ರಾಜು ತಾನಿರುವ ಸ್ಥಳದಿಂದ ಹೊರಟು ಉತ್ತರಕ್ಕೆ 12 ಮೀಟರ್ ನಡೀತಾನೆ. ಫಸ್ಟ್ ಪಾಯಿಂಟನ್ನು ಮೆನ್ಷನ್ ಮಾಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದಾನಂದ್ರೆ ರಾಜು ಉತ್ತರಕ್ಕೆ, ಉತ್ತರ ಅಂದರೆ ಈ ಡೈರೆಕ್ಷನ್ ಎಷ್ಟು ಮೀಟರ್ ಹೋಗ್ತಾನಪ್ಪ, 12 ಮೀಟರ್ ಉತ್ತರ ಡೈರೆಕ್ಷನ್ಗೆ ಹೋಗ್ತಾನೆ. ನಂತರ ಬಲಕ್ಕೆ ತಿರುಗಿ 10 ಮೀಟರ್ ನಡೀತಾನೆ. ನಂತರ ಬಲಕ್ಕೆ ಅಂದರೆ ಈ ಕಡೆ ಉತ್ತರ ಡೈರೆಕ್ಷನ್, ನಂತರ ಬಲ ಅಂದರೆ ಈ ಕಡೆ ಬಲಕ್ಕೆ ಎಷ್ಟು ತಿರುಗ್ತಾನೆ, ಬಲಕ್ಕೆ 10 ಮೀಟರ್ ನಡೀತಾನೆ. ಪುನಃ ಬಲಕ್ಕೆ, ಈಗ 10 ಮೀಟರ್ ನಡೆದಿದ್ದಾನಂದ್ರೆ ಪುನಃ ಬಲ ಅಂದರೆ ರೈಟ್ ಟರ್ನ್ ತಗೋತಾನೆ. ಮತ್ತೆ ಬಲಕ್ಕೆ ತಿರುಗಿ ಎಷ್ಟು ಮೀಟ್ರು, 12 ಮೀಟರ್. ನೆಕ್ಸ್ಟ್ ನಂತರ ತನ್ನ ಎಡಕ್ಕೆ, ಇಲ್ಲಿ ಬಂದದಾನಂದ್ರೆ ಈ ತರ ಈ ಕಡೆ ಡೈರೆಕ್ಷನ್ ಅಲ್ಲಿ ಅದಾನೆ, ಈ ಕಡೆ ಬಂದಿದ್ದಾನಂದ್ರೆ ಮತ್ತೆ ಏನೋ ಎಡಕ್ಕೆ ತಿರುಗ್ತಾನಂದ್ರೆ ಆ ಸೈಡ್ ಎಷ್ಟು ಮೀಟರ್ ಹೋಗ್ತಾನೆ, ಎಡಕ್ಕೆ ತಿರುಗಿ 5 ಮೀಟರ್ ಹೋಗಿ ನಡೀತಾನೆ. 5 ಮೀಟರ್ ನಡೆದ ನಂತರ ಹಾಗಾದ್ರೆ ಅವನು ಆರಂಭದ ಸ್ಥಳದಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ. ಆರಂಭ ಸ್ಥಳ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ. ಆರಂಭ ಸ್ಥಳದಿಂದ ಅಂದ್ರೆ ಇಲ್ಲಿಂದ ಎಷ್ಟು ದೂರದಲ್ಲಿ ಅದಾನ, ಇಲ್ಲಿಂದ ಇಲ್ಲಿ ತನಕ ಎಷ್ಟು ದೂರ ಆಗ್ತದೆ, ಈ ಡಿಸ್ಟೆನ್ಸ್ ಎಷ್ಟಿದೆ ಮತ್ತು ಯಾವ ದಿಕ್ಕದ. ಹೌದಾ? ಇಲ್ಲಿ ಪ್ಲಸ್ ಮಾಡ್ರಿ. ಆರಂಭದಿಂದ ಅಂತಂದಾಗ ಇಲ್ಲಿ ಪ್ಲಸ್ ಮಾರ್ಕ್ ಮಾಡಿದರೆ ಇಲ್ಲಿ ಯಾವ ಡೈರೆಕ್ಷನ್ ಆಗ್ತದೆ, ಇದು ಡೈರೆಕ್ಷನ್ ಯಾವುದು, ಪೂರ್ವ ಡೈರೆಕ್ಷನ್ ಆಗ್ತದೆ. ಎಷ್ಟು ಮೀಟರ್ ದೂರದಲ್ಲಿ ಅದಂದ್ರೆ ಟೋಟಲ್ ಎಷ್ಟು ಆಗ್ತಿದೆ, 10 ಮೀಟರ್ ಇದೆ. ಹೆಂಗೆ ಗೊತ್ತಾಗುತ್ತೆ ಸರ್, ಇಲ್ಲಿ ನೋಡಿ 10 ಮೀಟರ್ ಇಲ್ಲಿ ಮೇಲಿದೆ ಅಂದರೆ 10 ಮೀಟರ್ ಪ್ಲಸ್ ಇಲ್ಲಿ ಮುಂದ್ಗಡೆ 5 ಮೀಟರ್, 10 + 5 ಎಷ್ಟಾಗ್ತದೆ, ಟೋಟಲ್ ಆಗಿ 15 ಮೀಟರ್. ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ, ಆರಂಭದಿಂದ 15 ಮೀಟರ್ ಇದೆ. 15 ಮೀಟರ್ ಯಾವ ದಿಕ್ಕಿನಲ್ಲಿ, ಪೂರ್ವಕ್ಕೆ. ಎಷ್ಟು ದೂರದಲ್ಲಿ ಅದ ಅಂದರೆ 15 ಮೀಟರ್ ಯಾವ ದಿಕ್ಕಿನಲ್ಲಿದೆ ಅಂದರೆ ಪೂರ್ವ ದಿಕ್ಕಿನಲ್ಲಿ. ಸರಿಯಾದ ಉತ್ತರ ಯಾವ್ದು, ಆಪ್ಷನ್ ಇಲ್ಲಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಕ್ಲಿಯರ್ ಆಯ್ತು ಸ್ನೇಹಿತರೆ? ಎಸ್. ಮತ್ತೆ ಇನ್ನಷ್ಟು ವಿಡಿಯೋಗಳು ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಎಲ್ಲ ಥರ ವಿಡಿಯೋಗಳನ್ನು ನಾವು ಅಪ್ಲೋಡ್ ಬರ್ತಾ ಇದ್ದೀವಿ. ಪ್ರತಿಯೊಂದು ಡೌಟ್ ಕ್ಲಿಯರ್ ಆಗ್ತದೆ ನಿಮಗೆ. ಮ್ಯಾಥ್ಸ್ ಮೆಂಟಲಿಟಿ ಆಗಲಿ, ಹಿಸ್ಟ್ರಿ ಆಗಲಿ, IC ಆಗಲಿ, GK ಆಗಲಿ, ಮತ್ತು ಇನ್ನಿತರ ಕರೆಂಟ್ ಅಫೇರ್ಸ್ ಆಗಲಿ, ಪ್ರತಿಯೊಂದು ವಿಡಿಯೋಗಳನ್ನು ನೀವು ವಾಚ್ ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.